ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಂಡ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಟೇಸ್ಟ್ ಮೇ ಬೆಸ್ಟ್ ಎವರೆಸ್ಟ್ ಒಗ್ಗಂಡ ಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕುಕೀಸ್ ಪಾರ್ಟ್ನರ್ ಯುನಿಬಿ ಕುಕೀಸ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಏನ್ರಿ ಮುಳ್ಳಿ ಅವರೇ, ಯಾರನ್ನ ಕರೆಸ್ತಾ ಇದ್ದೀರಾ? ಯಾವ ಹೊಸ ಅಡುಗೆನ ತೋರಿಸ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸುಚಿತ್ರ ಅವ್ರನ್ನ ಕರೆಸ್ತಾ ಇದೀವಿ. ಒಂದೇನೋ ಮಾಡ್ತೀವಿ ಮುಳ್ಳಿ, ತುಂಬಾ ಸಖತ್ತಾಗಿರ್ತದು, ಮಕ್ಳಿಗೆ ಇಷ್ಟ ಆಗುತ್ತೆ, ದೊಡ್ಡವ್ರಿಗೆ ಇಷ್ಟ ಆಗುತ್ತೆ ಅಂತೀರೋ, ಅದೇನಂತ ಗೊತ್ತಿಲ್ಲ. ಸುಚಿತ್ರ ಅವರೇ ಬನ್ನಿರಿ. ನಮಸ್ಕಾರ ಮೇಡಮ್. ಏನೋ ನಕ್ಕೊಂಡು ಬರ್ತಾ ಇದ್ದೀರಾ? ಒಂಥರ ಕೆಲವ್ರು ಹಂಗೇನೇನೆ, ರಾತ್ರಿ 8 ಗಂಟೆ ಆದ್ಮೇಲೆ ಕೆಲವು ಗಂಡಸರು ನಗಲ್ಲ. ನೀವಂದ್ರೆ ನಾವು ಅನ್ಕೋಬೇಕು ಸ್ವಲ್ಪ ಬೇರೆ ಚೇಂಜ್ ಆಗ್ಬಿಟ್ಟಿದ್ದಾರೆ, 8:30 ಆಗೋಯ್ತು ಅಂತ. ಹಂಗೆ ನೀವೇನೋ ಬೇರೆ ತರ ನಾಗ್ತಾ ಇದ್ರಿ, ಏನ್ ಸಮಾಚಾರ? ಏನ್ ಬೇರೆ ತರ ಆಸ್ ಯೂಶುವಲ್ ಏನೋ ಒಂಥರ ನಾಗ್ತಾ ಇದ್ರಿ. ಇಲ್ಲ, ಏನ್ ಮಾಡ್ತಾ ಇದ್ರಿ ಇವತ್ತು? ಚಿಕನ್ ಶವರ್ಮಾ ಮಾಡ್ತಾ ಇದ್ದೀನಿ, ರಿಕ್ವೆಸ್ಟೆಡ್ ರೆಸಿಪಿ ಇದು. ಅದಕ್ಕೆ ಹೇಗೆ ನಾಗ್ತಾ ಇದ್ದೀರಿ? ಚಿಕನ್ ಶವರ್ಮಾ ಏನದು? ಚಿಕನ್ ಶವರ್ಮಾ. ಓಕೆ, ಹಂಗಂದ್ರೆ ಏನ್ ಗೊತ್ತಾ, ಇನ್ನೊಂಥರ ಈಸಿಯಾಗಿ ಹೇಳ್ಕೊಡ್ತೀನಿ ನಾನು. ಅದಿಲ್ಲ, ಚಿಕನ್ ಮಟನ್ ರೋಲು, ಚಪಾತಿಯನ್ನ ಹಾಕಿ ಒಳಗಡೆ ಮಸಾಲೆಗಳನ್ನ ಹಾಕಿ ಸುತ್ತಿ ತಿನ್ನುವಂತದ್ದು. ಇದು ಮಿಡ್ಲ್ ಈಸ್ಟ್ ರೆಸಿಪಿ. ಇದು ನಾವು ಮನೇಲಿ ಹೋಮ್ ಸ್ಟೈಲ್ ಇಂಡಿಯನೈಸ್ ಆಗಿ ತೋರಿಸೋಣ. ಅಂದ್ರೆ ಮಿಡ್ ಈಸ್ಟ್ ಅಲ್ಲೆಲ್ಲ ಏನ್ ಮಾಡ್ತಾರೆ ಅಂದ್ರೆ, ಹಸಿಯ ಮಾಂಸಕ್ಕೆ ಖಾರಗಳನ್ನ ಬಳದು ಬೆಂಕಿಯಲ್ಲಿ ಸುಟ್ಟಂತ ಮಾಂಸಗಳನ್ನ ಕತ್ತರಿಸಿದ ಮಾಂಸವನ್ನ ಚಪಾತಿಯಲ್ಲಿ ಇಟ್ಟು ಅಗಿದು ತಿನ್ನುವಂತದ್ದಕ್ಕೆ ಶವರ್ಮಾ ಅಂತ ಕರೀತಾರೆ. ನಾವು ಈಸಿಯಾಗಿ ಚಪಾತಿ ಒಳಗೆ ಹಾಕೊಂಡು ತಿನ್ನೋದು. ಓಕೆ ಮೇಡಮ್, ಮಾಡಕ್ಕೆ ಏನಂತ ಹೇಳಿ ಮೇಡಮ್. ಚಿಕನ್ ಸವರಂ ಬೇಕಾಗುವ ಸಾಮಗ್ರಿಗಳು: ಬೋನ್ಲೆಸ್ ಚಿಕನ್, ಈರುಳ್ಳಿ, ಟೊಮ್ಯಾಟೊ, ಬೆಳ್ಳುಳ್ಳಿ, ಸೌತೆಕಾಯಿ, ಗಟ್ಟಿ ಮೊಸರು, ಬೆಣ್ಣೆ, ಬಿಳಿ ಎಳ್ಳು, ಮಯೋನೈಸ್ ಸಾಸ್, ಅಚ್ಚಖಾರದ ಪುಡಿ, ಜೀರಿಗೆ ಪುಡಿ, ಕಾಳು ಮೆಣಸಿನ ಪುಡಿ, ಗರಂ ಮಸಾಲ, ಉಪ್ಪು, ಎಣ್ಣೆ. ಇಷ್ಟೇ ಸಾಕ? ಶುರು ಮಾಡೋಣ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ ಹೇಳಿ? ಫಸ್ಟ್ ಇವಾಗ ಒಂದು ಮಿಕ್ಸಿಂಗ್ ಬೌಲ್, ಚಿಕನ್ ಮ್ಯಾರಿನೇಟ್ ಮಾಡ್ಬೇಕು ಫಸ್ಟ್. ತಗೊಳ್ಳಿ ಮೇಡಮ್, ಮಾಡ್ಕೊಳ್ಳಿ ಮೇಡಮ್. ಅದು ಎಷ್ಟು ಮಾಡ್ಕೊಳ್ತೀರಾ ಮಾಡ್ಕೊಳ್ಳಿ. ಚಿಕನ್ ಬ್ರೆಸ್ಟ್ ಪೀಸಸ್ ಇದು ಬೋನ್ಲೆಸ್ ತಗೋಬೇಕಾಗುತ್ತೆ. ಇದಕ್ಕೆ ಟೆಂಡರ್ ಚಿಕನ್ನೇ ಬೇಕು. ಹಾಕಿ ಮೇಡಮ್. ಓಕೆ ಓಕೆ. ಇದಕ್ಕೆ ಮೊಸರು ನೆನೆಸೋದಕ್ಕೆ, ಗಟ್ಟಿ ಮೊಸರು. ಯೋಗರ್ಟ್ ತಗೊಂಡ್ರು ಪರವಾಗಿಲ್ಲ, ಪ್ಲೇನ್ ಯೋಗರ್ಟ್ ತಗೋಬೇಕು. ಯೋಗರ್ಟ್ ಅಲ್ಲಿ ವೆನಿಲಾ, ಸ್ಟ್ರಾಬೆರಿ, ಮಣ್ಣು ಮಸಿ ಎಲ್ಲ ಸಿಗುತ್ತೆ. ಅವೆಲ್ಲ ಹಾಕ್ಬಿಟ್ರೆ ಸಿಹಿ ಬಂದ್ಬಿಡ್ತೀರಿ. ಅವೆಲ್ಲ ಏನು ಹಾಕ್ಬೇಡಿ. ಪ್ಲೇನ್ ಯೋಗರ್ಟ್ ಅಂತ ಕೇಳಿಲ್ಲ, ಗಟ್ಟಿಯಾದಂತ ಮೊಸರನ್ನ ಹಾಕಿ ನೆನೆಸಿ. ಇದಿಷ್ಟಕ್ಕೆ 2 ಸ್ಪೂನ್ ಸಾಕಾಗುತ್ತೆ ಅನ್ಕೋತೀನಿ. ಮಾಡಿ ಮಾಡಿ ಮಾಡಿ. 2 ಸ್ಪೂನ್ ಸಾಕು. ಸಾಕು 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 ಸಾಕು. ಏನಿದು? ಜೀರಾ ಪೌಡರ್ ಇದು ಹಾಕಿ. ಆಮೇಲೆ ಪೆಪ್ಪರ್ ಪೌಡರು ಒಂದು 1/4 ಟೀ ಸ್ಪೂನು. ಓಕೆ. ರೆಡ್ ಚಿಲ್ಲಿ ಪೌಡರ್ ಹಾಕೊಳ್ಳಿ ಮೇಡಮ್, ಎಷ್ಟು ಬೇಕು ಹಾಕಿ, ಪರವಾಗಿಲ್ಲ, ಏನಾಗಲ್ಲ. ಆಹಾ, ಎವರೆಸ್ಟ್ ಇರುವ ಕೆಂಪು ಅಚ್ಚ ಖಾರದ ಪುಡಿ, ಗರಂ ಮಸಾಲ ಓಕೆ, ಒಂದು 1/4 ಟೀ ಸ್ಪೂನ್. ಓಕೆ ಮೇಡಮ್. ಜಾಸ್ತಿ ಬೇಡ, ತುಂಬಾ ಸ್ಪೈಸಿ ಆಗಿರೋದಿಲ್ಲ. ಓಕೆ. ಇದು ಕ್ರಶ್ ಆಗಿರೋಂಥ ಬೆಳ್ಳುಳ್ಳಿ ಮತ್ತೆ ಉಪ್ಪು. ನೋಡಿರ್ತೀರ ಇದು ನೀವು ದೊಡ್ಡ ದೊಡ್ಡ ಕಬಾಬ್ ಅಂಗಡಿಗಳ ಮುಂದ್ಗಡೆ ಈಚೆ ಚಿಕನ್ ಎಲ್ಲ ಹಾಕಿ ಚುಚ್ಚಿ ಈ ಕಡೆಗೆ ಬೆಂಕಿಲ್ಲ ತಿರ್ತಾ ಇರುತ್ತೆ. ನೀವು ಹೋದ್ರೆ ಚಿಕನ್ ಹಿಂಗೆ ಕಟ್ ಮಾಡಿ ಅದನ್ನ ರೋಲ್ ಮಾಡಿ ನಿಮಗೆ ಕೊಡ್ತಾನೆ. ಅದು ನೀವು ಅಲ್ಲೇ ಮಾಡ್ಕೋಬೋದು, ಅಲ್ಲೇ ಹೋಗಿ ತಿನ್ಬೇಕಾಗಿಲ್ಲ. ವೆರಿ ಈಸಿ. ಉಪ್ಪು ಹಾಕ್ತಾ ಇದ್ದೀನಿ. ಓಕೆ. ಇದಿಷ್ಟು ನೆನ್ಸಿಡ್ಬೇಕು. ಓಕೆ. ನೆನ್ಸಿಟ್ರೆ ಚೆನ್ನಾಗಿ. ಏನ್ ಮಾಡೋದನ್ನ ನಾವಿಲ್ಲಿ ಗ್ರಿಲ್ ಪ್ಯಾನ್ ಅಲ್ಲಿ ಗ್ರಿಲ್ ಮಾಡೋಣ. ಗ್ರಿಲ್ ಇಲ್ಲ ಅಂದ್ರೂ ಇವ್ರು ಫ್ರೈಯಿಂಗ್ ಪ್ಯಾನ್ ಅಲ್ಲಿ ಮನೆಯಲ್ಲಿ ಮಾಡ್ಕೋಬಹುದು. ಇವಾಗ ನಾವೇನ್ ಮಾಡ್ತೀವಿ? ನಾನು ಗ್ರಿಲ್ ಪ್ಯಾನ್ ಅಲ್ಲಿ ಮಾಡ್ತೀನಿ. ಗ್ರಿಲ್ ಪ್ಯಾನ್ ಅಲ್ಲಿ ಮಾಡ್ತೀರಾ? ಓಕೆ ಮೇಡಮ್. ನೆನ್ಸಿಟ್ಟಷ್ಟು ಚೆನ್ನಾಗಿ ನೆಂದಿರುತ್ತೆ. ಚಪಾತಿ ಜೊತೆಗೆ ತಿಂತಾ ಇದ್ರೆ ಮಿಕ್ಸ್ ಮಾಡ್ಕೊಂಡು, ತರಕಾರಿಗಳೆಲ್ಲ ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ರೆ ಅದ್ರ ಮಜಾನೇ ಬೇರೆ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಯಾವಾಗಲೂ ಚಿಕನ್ನು ಬಿರಿಯಾನಿ ಎಲ್ಲ ತಿನ್ನೋರಿಗೆ ಈ ಶವರ್ಮಾ ತಿಂದ್ರೆ ಒಂಥರ ಒಂದು ರೋಲು ತಿನ್ಬಿಟ್ಟು ಬಂದ್ರೆ ಸಾಕೇನೋ ಅನ್ಸುತ್ತೆ. ಇದಕ್ಕೆ ಸ್ವಲ್ಪ ಬಟರ್ ಹಾಕ್ತೀನಿ. ಹಾಕಿ ಮೇಡಮ್. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ತಹಿನಿ ಸಾಸ್ ಅಂತ ಒಂದು ಮಾಡ್ತಾರೆ. ತಹಿನಿ ಸಾಸ್, ಬಿಳಿ ಎಳ್ಳು, ಬಿಳಿ ಎಳ್ಳಿನ ಸಾಸ್ ರೋಸ್ಟ್ ಮಾಡ್ಕೊಂಡು ಇದನ್ನ ಸ್ವಲ್ಪ ರೋಸ್ಟ್ ಮಾಡ್ಕೊಂಡು ಬಿಡೋಣ. ಮಾಡ್ಕೊಳ್ಳಿ. ಅದೊಂದು ರೆಡಿ ಮಾಡ್ಕೊಳ್ಳಿ ಮೇಡಮ್. ಹಾಕಿ. 1/4 ಕಪ್ ಬಿಳಿ ಎಳ್ಳಿದೆ. ಆಮೇಲೆ ಏನ್ ಬೇಕು? ಅದಷ್ಟನ್ನ ಡ್ರೈ ರೋಸ್ಟ್ ಮಾಡಿ ಪೌಡರ್ ಮಾಡಿ ಅದಕ್ಕೆ ಮಿಕ್ಸ್ ಮಾಡುವಾಗ, ಗ್ರೈಂಡ್ ಮಾಡುವಾಗ ಏನೇನು ಹಾಕ್ಬೇಕು ಅಂತ ಹೇಳ್ತೀನಿ. ಓಕೆ ಓಕೆ ಓಕೆ. ಇದು ಯೂಶಲಿ 5 ಸ್ಟಾರ್ ಹೋಟೆಲ್ಗಳಲ್ಲಿ ಮಾತ್ರನೇ ಈ ತರ ಸಾಸ್ಗಳೆಲ್ಲ ಸಿಗುತ್ತೆ. ಬೇರೆದ್ರಲ್ಲಿ ಸಾಸ್ ಎಲ್ಲ, ಈ ಸಾಸ್ಗಳು ಇದೆಲ್ಲ ಸಿಗೋದು ಕಷ್ಟನೇ, ಸಿಕ್ಕಲ್ಲ. ಓಕೆ ಸುಚಿತ್ ಅವರೇ, ಸಾಕಾ ಇಷ್ಟು? ಎಳ್ಳು ಬ್ರೌನ್ ಆಗಿ ರೋಸ್ಟ್ ಆಗಬೇಕು, ಕಪ್ಪಾಗಬಾರ್ದು ನಮ್ಗೆ. ಓಕೆ. ಏನ್ ಮಾಡೋಣ ಇದನ್ನ? ಅದನ್ನ ಈಗ ಪೌಡರ್ ಮಾಡ್ತೀನಿ. ಹಾಕಿ. ಫಸ್ಟ್ ಈಗ ಪೌಡರ್ ಫಾರ್ಮ್ ಅಲ್ಲಿ ಮಾಡ್ತೀನಿ ಇದು. ಓಕೆ. ಇದೇನಿ ಬೆಣ್ಣೆನಾ ಎಣ್ಣೆನಾ? ಎಣ್ಣೆ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್.
ಇದಕ್ಕೆ ಇವಾಗ ಓಕೆ ಕ್ರಶ್ ಆಗಿರಂತ ಬೆಳ್ಳುಳ್ಳಿ ಸ್ವಲ್ಪ, ಎಳ್ಳು ಮತ್ತೆ ಬೆಳ್ಳುಳ್ಳಿ ಅಂದ್ರೆ ಡ್ರೈ ರೋಸ್ಟ್ ಮಾಡ್ಕೊಂಡು ಪೌಡರ್ ಮಾಡಿದೀನಿ. ಇವಾಗ ಬೆಳ್ಳುಳ್ಳಿ ಹಾಕ್ತಾ ಇದೀನಿ ಸ್ವಲ್ಪ. ಓಕೆ 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 ಹೌದು 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 ಇದೇ ಫ್ಲೇವರ್ ಬಿಡಿ ಅದು. ಚಪಾತಿ ಮೇಲೆ ಹಾಕ್ತಿರಲ್ವಾ ನೀವು ಇದನ್ನ? ಹೌದು. ಓಕೆ ಓಕೆ ನಾನು ಇಲ್ಲಿ ಆಲಿವ್ ಆಯಿಲ್ ಸಹ ಬಳಸ್ಕೋಬಹುದು. ಆಲಿವ್ ಆಯಿಲ್ ಯೂಸ್ ಮಾಡೋರು 1-2 ಸ್ಪೂನ್ ಅಷ್ಟು ಆಲಿವ್ ಆಯಿಲ್ ಹಾಕೋಬಹುದು, ಅದರ್ವೈಸ್ ಸನ್ಫ್ಲವರ್ ಆಯಿಲ್ ನ ಯೂಸ್ ಮಾಡಬಹುದು. ಟೇಸ್ಟಿ ಅಂಡ್ ಹೆಲ್ದಿ. ಹೌದು, ತೊಳಿ ನಮ್ಮ ಎಣ್ಣೆನೆ ಹಾಕಿ. ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ 2 ಸ್ಪೂನ್ ಆಯಿಲ್, ಓಕೆ 1 ಸ್ಪೂನ್ ಅಷ್ಟು ಗಾರ್ಲಿಕ್ ಓಕೆ ಹಾಕಿ ಮತ್ತೆ ಬ್ಲೆಂಡ್ ಮಾಡ್ತೀನಿ. ಓಕೆ ಸಾಸ್ ಅಲ್ಲ ಇದೆ ಮೇನು ಅದಕ್ಕೆ. ಮ್ಯಾರಿನೇಟ್ ಆಗಿರೋಂಥ ಚಿಕನ್ನ ಈಗ ನಾವು ಗ್ರಿಲ್ ಮಾಡ್ಕೊಳ್ಳೋಣ. ಓಕೆ 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 ಅಂದ್ರೆ ಅಲ್ಲಿ ತಂದೂರಲ್ಲಿ ಬೆಂಕಿಲಿ ಸುಡ್ತಾರೆ, ನಾವು ಇದನ್ನ ತವಾ ಮೇಲೆ ಹಾಕಿ ಇದನ್ನ ಫ್ರೈ ಮಾಡ್ಕೊಳ್ತಾ ಇದೀವಿ. ಓಕೆ ಇದಕ್ಕೆ ಇವಾಗ ಹೇಳಿ ಮೊಸರು, ಬೆಳ್ಳುಳ್ಳಿ ಮತ್ತೆ ಎಳ್ಳು ಮತ್ತೆ ನಮ್ಮ ಈ ಆಯಿಲ್ ಹಾಕಿ ಮಿಕ್ಸ್ ಮಾಡಿರೋದಕ್ಕೆ ಮೊಸರು ಹಾಕಿ ಸ್ವಲ್ಪ ಸಾಲ್ಟ್ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸಾಸ್ ರೆಡಿ ಆಯ್ತಾ? ನೋಡಿ ಸಾಸ್ ರೆಡಿ. ಹೇಗೆ ಚೆನ್ನಾಗಿದೆ ಇದು ತಹಿನಿ ಸಾಸ್ ಅಂತ ಹೇಳ್ತಾರೆ. ಆಗೋಯ್ತು ಸುಚಿತ್ರಾ, ನೀವು ಬೇಗ ಮಾಡ್ಬೇಕು. ಇಲ್ಲಿ ನೋಡಿ ಹೆಂಗ್ ಬಂದಿದೆ, ಆಗ್ಲಿ ಏನಾಗಲ್ಲ, ಅದ್ಭುತವಾಗಿ ಬಂದಿದೆ ನೋಡ್ರಿ. ನೀವು ನೋಡಿದಿರಲ್ಲ ಅದು ಎಷ್ಟು ಗ್ರಿಲ್ ಆಗ್ತಾ ಇರುತ್ತೆ, ಚೆನ್ನಾಗಿರುತ್ತೆ, ಏನಾಗಲ್ಲ, ನೋ ಪ್ರಾಬ್ಲಮ್. ಕೊಡಿ. ಆದ್ರೂ ನಮ್ಗೆ ಹೊಟ್ಟೆ ಸೀತಾ ಇರುತ್ತಲ್ಲ, ನಮ್ದು ಸ್ವಲ್ಪ ನೋಡ್ಕೋಬೇಕಲ್ವಾ ನೀವು. ಮತ್ತೆ ಇದನ್ನ ನಾವು ಹೀಗೆ ಮಾಡ್ಕೋಬಹುದು, ಪುಡಿ ತರ ಮಾಡ್ಕೋಬಹುದು. ಟೆಂಡರ್ ಚಿಕನ್ ಅಲ್ಲ, ಬೇಗ ಬೇಯುತ್ತೆ. ಬೆಸ್ಟ್ ಎವರೆಸ್ಟ್ ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕುಕೀಸ್ ಪಾರ್ಟ್ನರ್ ಯೂನಿಬಿಕ್ ಕುಕೀಸ್. ಎಂದೋಯ್ತು ಯಾವಾಗ ಎಂದೋಯ್ತು ನೋಡ್ರಿ. ಮಕ್ಕಳಿಗಂತೂ ಬಹಳ ಇಷ್ಟ ಆಗಂತ ಇದೆಲ್ಲ ಮಾಡೋದ್ ತಿನ್ಸೋದ್ ಕಲ್ತ್ಬಿಟ್ರೆ ಮಕ್ಕಳು ಬೇರೆ ತಿನ್ನಲ್ಲ, ಅನ್ನ ಸಾರ್ ಕಡೆ ತಿರುಗಿ ನೋಡಲ್ಲ, ಈ ತರದೇ ಕೇಳ್ತಾರೆ. ಹುಷಾರ ಒಂದೊಂದೇ ಕುಡಿ ಮಾಡಿ. ನಾವು ಮಕ್ಕಳೇ ಹೌದು, ನನಗೆ ಬಹಳ ಇಷ್ಟ ಇದು. ಗೊತ್ತಾಗತ್ರಿ, ನೀವು ನೋಡಿದ್ರೆ ಬಿಡ್ರಿ ಸುಚಿತ್ರಾ, ಅಷ್ಟೊಂದು ಖುಷಿ ನಕ್ಕೊಂಡ್ ಬಂದಾಗಲೇ ಗೊತ್ತಾಯ್ತು ಏನೋ ಇಷ್ಟವಾಗಿರೋದು ಮಾಡ್ಕೊಳ್ತಾ ಇದೀರಾ ಅಂತ. ಮಾಡ್ಕೋತಾ ಇಲ್ಲ, ರಿಕ್ವೆಸ್ಟೆಡ್ ರೆಸಿಪಿ, ಅದಕ್ಕೆ ತೋರಿಸ್ತಾ ಇದ್ದೀರಿ. ಆಕ್ಚುಲಿ ಇದಕ್ಕೆ ಶ್ವಾರ್ಮಾ ಅಂದ್ರೆ ಪೀಟಾ ಬ್ರೆಡ್ ಅಂತ ಸಿಗುತ್ತೆ. ಪೀಟಾ ಬ್ರೆಡ್ ಅಂತ ಸಿಗುತ್ತೆ. ಪೀಟಾ ಬ್ರೆಡ್ ಅಂತ ಅದು ಹೀಗೆ ಮಾಡೋದೇನೆ, ಅದು ಮೈದಾ ಈಸ್ಟ್ ಎಲ್ಲ ಹಾಕಿ ಮಾಡಿರ್ತಾರೆ. ಅದು ಪಾಕೆಟ್ ತರ ಹೀಗೆ ಓಪನ್ ಮಾಡ್ಕೋಬಹುದು, ಮಾಡ್ಕೊಂಡು ಅದರೊಳಗೆ ಸ್ಟಫ್ ಮಾಡ್ತಾರೆ. ಅಂದ್ರೆ ಮಿಡ್ಲ್ ಈಸ್ಟ್ ರೆಸಿಪಿ ನಾನು ನಿಮ್ಗೆ ಹೇಳ್ತಾ ಇರೋದು. ಇಲ್ಲೆಲ್ಲ ನಮ್ಗೆ ಶ್ವಾರ್ಮಾ ಅಂದ್ರೆ ಈ ತರ ಮೈದಾ ರೋಲ್ ಅಲ್ಲೇ ಕೊಡೋದು. ಮೈದಾ ಚಪಾತಿ ನಾವು ಮನೇಲಿ ಮಾಡ್ಕೋಬಹುದು. ಸ್ವಲ್ಪ ಮೈದಾ ಹಿಟ್ಟಿನ ಚಪಾತಿ ಸ್ವಲ್ಪ ಆಯಿಲ್ ಹಾಕಿ ಕಲ್ಸಿದ್ರೆ ಸಾಫ್ಟ್ ಆಗಿ ನಮ್ಗೆ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಹೊತ್ತು ಕಲಸಿ ಇಡಬೇಕು ಮೈದಾನ. ಮೈದಾ ಹಿಟ್ಟಿಗೆ ಸ್ವಲ್ಪ ಎಣ್ಣೆ, ಉಪ್ಪು, ನೀರು ಹಾಕಿ ಚೆನ್ನಾಗಿ ಕಲಸಿಟ್ಟು ಚಪಾತಿ ಮಾಡಿದ್ರೆ ಅದೇನೆ. ಶುರು ಮಾಡಿ. ಸ್ವಲ್ಪ ಪೀಸಸ್ ಮಾಡ್ಬಿಡೋಣ. ಹೌದು, ಸ್ಮಾಲ್ ಚಂಕ್ಸ್ ಆಗಿ ಮಾಡ್ಕೊಂಡ್ರೆ ಹೌದಾ. ರೋಲ್ ಒಳಗಡೆ ನಮಗೆ ಸ್ಟಫ್ ಮಾಡಕ್ಕೆ ಈಸಿ ಆಗುತ್ತೆ. ಏನೇ ಎಣ್ಣೆಲಿ ಕರೆದ್ರು ಏನೇ ಮಾಡಿದ್ರು ಈ ತರ ತಿನ್ನೋದೇ ಮಜಾ ಅನ್ಸುತ್ತಪ್ಪ ನನಗೇನೆ. ಏನಂತೀರಾ? ಹೌದು, ಅಂದ್ರೆ ಮನೇಲಿ ಮಾಡಕ್ಕಾಗಲ್ಲ, ರೆಸ್ಟೋರೆಂಟ್. ಇದು ಆಪ್ಷನಲ್, ಬಟ್ ಮೇಯೋನೀಸ್ ಟೇಸ್ಟ್ ಜಾಸ್ತಿ ಬರೋದು ರೋಲ್ಗೆ. ಇದು ಮೈದಾ ಚಪಾತಿ. ಫಸ್ಟ್ ಈಗ ಬೇಸ್ ಆಗಿ ನಾನು ಮೇಯೋನೀಸ್ ಸಾಸ್ ತಗೋತೀನಿ. ಮೈನೂಸ್ ಸಾಸ್ ನ ಮಾಡೋದು ಹೇಳ್ಕೊಟ್ಟಿದ್ವಿ ನಾವಲ್ವಾ? ಹೌದು, ಮಾಡಬಹುದು. ಸಿಗುತ್ತೆ ಅಂಗಡಿಲಿ ಡಿಫ್ರೆಂಟ್ ಫ್ಲೇವರ್ ಎಲ್ಲ ಸಿಕ್ಬಿಡುತ್ತೆ, ನಿಮ್ಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ. ಮೈನೂಸ್ ಸಾಸ್ ಹೆಂಗಿರುತ್ತೆ ಅಂತ ಹೇಳಿದ್ರೆ ವೈಟ್ ಕಲರ್ ಆಗಿರುತ್ತೆ. ಮೇಯೋನೀಸ್ ಸಾಸ್ ಹಾಕಿದ್ದೀನಿ. ಸ್ವಲ್ಪ ಚಿಕನ್ ಕೊಡಿ, ಗ್ರಿಲ್ ಆಗಿರೋ ಚಿಕನ್ ಬೇಕಾ? ಒಳ್ಳೆ ಗ್ರಿಲ್ ಆಗಿರೋದು ಕೊಡ್ಲಾ ನಿಮ್ಗೆ? ಹೌದು, ನೋಡಿ ಕೊಡಿ ಸಾಕಷ್ಟು.
ತಿಂತಾ ಇದ್ರೆ ಹೆಂಗಿರ್ಬೇಕು ಗೊತ್ತೇನು ಸುಚಿತ್ರಾ? ಎಸ್, ಅದನ್ನ ಹಾಕಿ ಆ ಪೀಸ್ ಹಾಕಿ. ರೆಸ್ಟೋರೆಂಟ್ ಅಲ್ಲಿ ಸಿಕ್ಕದ್ ಮನೇಲಿ ಮಾಡಕ್ ಆಗಲ್ಲ ಅಂತಿಲ್ಲ, ಏನಿಲ್ಲ ಮಾಡ್ಬೋದು. ಅಷ್ಟೇ ಟ್ರೈ ಅಷ್ಟೇ. ಇದ್ರ ಮೇಲೆ ಈಗ ನಾನು ತಹಿನಿ ಸಾಸ್ ಏನ್ ಮಾಡ್ಕೊಂಡಿದ್ದೆ ಓಕೆ, ಅದನ್ನ ಹಾಕ್ತಾ ಇದ್ದೀನಿ. ಸಾಸು ಇವಾಗ ನೀವು ಮಾಡಿರುವಂತ ಸಾಸು ಎಳ್ಳು ಮತ್ತೆ ಬೆಳ್ಳುಳ್ಳಿ ಎನ್ನ ಹಾಕಿ ಮಾಡಿರ್ತಕ್ಕಂಥ ಸಾಸು, ಅದಕ್ಕೆ ಮೊಸರನ್ನ ಹಾಕಿ ಫೈನಲ್ ಟಚ್ ಕೊಟ್ಟಿದ್ದಾರೆ ಸುಚಿತ್ರಾ ಅವರು. ನಂತರ ಇದ್ರ ಮೇಲೀಗ ಸೌತೆಕಾಯಿ, ಎಲೆಕೋಸು ಸಹ ತಗೋಬಹುದು. ಓಕೆ, ಟೊಮ್ಯಾಟೊ, ಮತ್ತೆ ಆನಿಯನ್. ಓಹೋ, ಏನ್ರಿ ಶರ್ಮಾ ಕೌಂಟರ್ ಓಪನ್ ಮಾಡ್ಬೇಕಿಲ್ಲ ನಾವ್ ಇನ್ಮೇಲೆ. ಹೀಗೆ ಹಾಕಿ ರೋಲ್ ಮಾಡೋದಷ್ಟೇ, ಮಾಡಿ. ಆಚೆಗೆ ಬರೋದಿಲ್ಲ ಈ ತರ ಸ್ಟಫಿಂಗ್ ಮಾಡಿದಾಗ. ಓಕೆ, ಕರೆಕ್ಟ್, ಅದೇ ಕರೆಕ್ಟ್ ಅದು ಸುಚಿತ್ರಾ, ದಟ್ಸ್ ರೈಟ್. ಲೆಂತಿಯಾಗೂ ಮಾಡ್ಬೋದು. ಇದೆ ನೀವು ಮಾಡ್ತಿರೋದೇ ಕರೆಕ್ಟ್. ಸ್ಟಫಿಂಗ್ ಈಚೆ ಬರಬಾರ್ದು, ಕೈಯೆಲ್ಲ ಅಂಟಾಗಬಾರ್ದು ಅಂತ ಹೇಳಿದ್ರೆ ಒಂದ್ ಸರಿ ತಿನ್ನಕ್ಕೆ ಶುರು ಮಾಡಿದ್ರೆ ಇದನ್ನ ಬಟರ್ ಪೇಪರ್ ಅಥವಾ ಫಾಯಿಲ್ ಪೇಪರ್ ಅಲ್ಲಿ ಸುತ್ತಬಹುದು, ರೋಲ್ ಮಾಡಿದ್ರೆ ಆಯ್ತು. ಚಿಕನ್ ಶವರ್ಮಾ ರೆಡಿಯಾಗಿದೆ. ಚಿಕನ್ ಶವರ್ಮಾ ನೋಡ್ರಿ ಹೆಂಗಿದೆ, ರೆಸ್ಟೋರೆಂಟ್ ಅಲ್ಲಿ ಕೊಟ್ಟಂಗಿದೆ. ಕಬಾಬ್ ಸ್ಟುಡಿಯೋ ಕಬಾಬ್ ಕಾರ್ನಲ್ಲಿ ತಗೊಂಡಂಗಿದೆ. ಕೊಟ್ಟಂತ 150 ರೂಪಾಯಿಗೆ ಒಂದೇ ಒಂದು ಸಿಗೋದಿದು. ಓಕೆ, ತುಂಬಾ ಸಖತ್ತಾಗಿ ಮಾಡಿದ್ದಾರೆ. ಯಾವ ರೀತಿ ಮಾಡಿದ್ರು, ಏನೇನು ಹಾಕಿದ್ರು, ಏನೇನು ಹಾಕಿ ಕಲ್ಸಿದ್ರು, ಯಾವ ರೀತಿ ಮರ್ಚಿದ್ರು, ಮತ್ತೊಮ್ಮೆ ತೋರ್ಸಾಗ್ಲಿ ಸುಚಿತ್ ಅವ್ರು ಮಾಡಿದಂತ ನಮ್ಮ ಇವತ್ತಿನ ಕಾರ್ಯಕ್ರಮದ ಶವರ್ಮಾ ಯಾವ ರೀತಿ ಮಾಡಿದ್ರು ನೋಡ್ಕೊಳ್ಳಿ, ಬರ್ಕೊಳ್ಳಿ, ನಿಮ್ಮಲ್ಲಿ ನೀವೇ ಮಾಡ್ಕೊಂಡು ತಿನ್ಕೊಳ್ಳಿ. ಚಿಕನ್ ಸವರಂ ಮಾಡುವ ವಿಧಾನ: ಒಂದು ಬೌಲ್ಗೆ ಬೋನ್ಲೆಸ್ ಚಿಕನ್, ಗಟ್ಟಿ ಮೊಸರು, ಜೀರಿಗೆ ಪುಡಿ, ಕಾಳು ಮೆಣಸಿನ ಪುಡಿ, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಬೆಳ್ಳುಳ್ಳಿ, ಉಪ್ಪು, ಬೆಣ್ಣೆ ಹಾಕಿ ಮಿಕ್ಸ್ ಮಾಡಿ ನೆನೆಯಲು ಬಿಡಿ. ನೆನೆಸಿದ ಚಿಕನ್ ಅನ್ನು ಗ್ರಿಲ್ ಪ್ಯಾನ್ ಮೇಲೆ ಹಾಕಿ ಎರಡೂ ಕಡೆ ಫ್ರೈ ಮಾಡಿ. ಒಂದು ಪ್ಯಾನ್ಗೆ ಬಿಳಿ ಎಳ್ಳು ಹಾಕಿ ಹುರಿದು ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡಿಕೊಳ್ಳಿ. ಇದಕ್ಕೆ ಬೆಳ್ಳುಳ್ಳಿ, ಎಣ್ಣೆ ಸೇರಿಸಿ ಬ್ಲೆಂಡ್ ಮಾಡಿ ಮೊಸರು ಸೇರಿಸಿ ಕಲಸಿ ಮೈದಾ ಚಪಾತಿಗೆ ಸವರಿ ಮೇಲೆ ಫ್ರೈ ಮಾಡಿಕೊಂಡ ಚಿಕನ್, ಸೌತೆಕಾಯಿ, ಟೊಮ್ಯಾಟೊ, ಈರುಳ್ಳಿ ಹಾಕಿ ರೋಲ್ ಮಾಡಿದರೆ ಚಿಕನ್ ಸವರಂ ರೆಡಿ ಟು ಟೇಸ್ಟ್. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾದಂತ ಚಿಕನ್ ರೋಲ್ ಅಲ್ಲ, ಇದು ಚಿಕನ್ ಶವರ್ಮಾ ಅಂತಾನೆ ಕರಿಬೇಕು. ಹಾಕಿದ್ದು ಯಾಕಂದ್ರೆ ಇದು ನಮ್ಮ ಅರಬಿಕ್ ದೇಶದ ಫುಡ್. ಇದು ನೀವು ಯಾವ್ದಾರ 5 ಸ್ಟಾರ್ ಹೋಟ್ಲಲ್ಲಿ ಹೋಯ್ತು ಅಂತ ಹೇಳಿದ್ರೆ ಇದನ್ನೆಲ್ಲ ಒಂದು ಕೌಂಟಲ್ಲಿ ಇಟ್ಟಿರ್ತಾರೆ. ಬೇರೆ ಬೇರೆ ಸಾಸ್ಗಳ ಜೊತೆ ಇದನ್ನ ಮಿಕ್ಸ್ ಮಾಡಿ ಕೊಡ್ತಾ ಇರ್ತಾರೆ. ಅದೇ ತರ ಚಿಕನ್ ಮಲ್ಲಿ ಯಾವ ರೀತಿ ಮಾಡ್ಕೋಬಹುದು ಅಂತಾನು ಸುಚಿತ್ರ ಅದ್ಭುತವಾಗಿ ತೋರಿಸ್ಕೊಟ್ಟಿದ್ದಾರೆ. ಏನೇ ಟೇಸ್ಟ್ ಮಾಡೋಣ. ತಿನ್ನೋಡ್ರಿ, ನೋಡಿ ನೀವು ಹೇಳ್ಬೇಕು ನನಗೆ. ಅದ್ಭುತ. ಹೇಗೆ ಮನೇಲಿ ಮಾಡ್ಬೋದಲ್ಲ, ಎಲ್ಲರೂ ಕೊಡ್ಬೋದು ಆರಾಮಾಗಿ. ಇವತ್ತು ಸಾಯಂಕಾಲ ಅವ್ರ ಮಕ್ಕಳು ಮಾಡ್ಕೊಂಡಿಲ್ಲ ಕೇಳ್ರಿ, ಬೇಕಾದ್ರೆ ಕೇಳ್ಕೊಂಡು ಹೋಗಿ. ನನಗೆ ಇಷ್ಟ ಅಂತ ತಗೊಂಡೋಗಿ ಅಂತ ಹೇಳ್ತಾ ಇದ್ರು. ಹೇಳಿದ ನಂಗೂ ಇಷ್ಟ ಅಂತ ಖುಷಿಯಾಗಿ ಬಂದಲ್ಲ, ಬೇಕಾದ್ರೆ ಕೇಳ್ಕೊಂಡು ಹೋಗಿ. ತಗೊಂಡೋಗ್ತೀನಿ ಒಂದು ಬಿಡಿ. ಬೇಕಾ ಬೇಡವಾ? ತಗೊಂಡೋಗ್ತೀನಿ, ಇಷ್ಟ ನನಗೆ. ಇವೆಲ್ಲ ಕೇಳ್ಕೊಳ್ರಿ. ಏನ್ರಿ ಇವ್ನು ಕೊಟ್ರೆ ಬೇಡ ಅಂತ ತಗೊಳ್ರಿ. ಥ್ಯಾಂಕ್ ಯು. ಆಹಾ, ಖುಷಿ ತಿನ್ನಕ್ ಇಷ್ಟ, ಬೇಡ ಅಂತ ಹೇಳ್ರಿ ರೀ. ಆಯ್ತು ಬಿಡಿ, ಚೆನ್ನಾಗಿ ಮಾಡಿರ. ಥ್ಯಾಂಕ್ ಯು, ವೆಲ್ಕಮ್. ತುಂಬಾ ಸಖತ್ತಾಗಿದೆ. ನಾವಂತೂ ಇದು ಇಟ್ಕೊಂಡು ಬಾರಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಮೇಡಮ್. ಪಾರ್ಟ್ನರ್ ಯುನಿಬಿಕ್ ಕುಕೀಸ್ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಏನ್ರಿ ಮುಳ್ಳಿಯವ್ರೆ, ನಮ್ಮನೆ ಟೇಸ್ಟ್ ನ ತೋರಿಸಿ, ನಿಮ್ಮನೆ ಟೇಸ್ಟ್ ನ ತೋರಿಸಿ ಅಂತ ಬರೀ ಹೆಂಗಸ್ರನ್ನೇ ಕರೆಸ್ತೀರಾ, ನಮ್ಗೇನು ಅಡಿಗೆ ಮಾಡಕ್ ಬರಲ್ವಾ? ನಮ್ಮ ಕೈ ರುಚಿನ ಯಾರಿಗೂ ತೋರಿಸಬಾರ್ದಾ ಅಂತ ಬಂದಿದ್ದಾರೆ. ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ಪೃಥ್ವಿ. ಎಲ್ಲಿಂದ? ಬೆಳಗಾವಿಯಿಂದ. ಓಕೆ, ಬೆಳಗಾವಿನಲ್ಲಿ ಏನ್ ಮಾಡ್ತಾ ಇದೀರಾ? ಬೆಳಗಾವಿಯಿಂದ ಈಗ ಬೆಂಗಳೂರಲ್ಲಿ ಬಂದಿರೋದು. ಏನಿಗೆ ಬಂದಿದ್ದೀರಾ? ಇನ್ಸ್ಟಿಟ್ಯೂಟ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಫುಡ್ ಪ್ರೊಡಕ್ಷನ್ ಕೋರ್ಸ್ ಮಾಡ್ತಾ ಇದ್ದೀನಿ. ಹೋಟೆಲ್ ಆಫ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟ್, ಸೆಂಟ್ರಲ್ ಗವರ್ನಮೆಂಟ್ ಇನ್ಸ್ಟಿಟ್ಯೂಟ್ ಆರ್ಗನೈಸೇಷನ್ ಅದು. ಅಲ್ಲಿ ಕೋರ್ಸ್ ಮಾಡ್ತಾ ಇದ್ದೀರಾ? ಎಷ್ಟು ತಿಂಗಳು ಕೋರ್ಸ್? ಅದು 2 ತಿಂಗಳು. 2 ತಿಂಗಳ ಕೋರ್ಸ್ ಆದ್ಮೇಲೆ ತಿರ್ಗಾ ಬೆಳಗಾವಿಗೆ ಹೋಗ್ತೀರಾ, ಬೆಂಗಳೂರಲ್ಲಿ ಇರ್ತೀರಾ? ಇಲ್ಲೇ ಬೆಂಗಳೂರಲ್ಲಿ ಇರ್ತೀರಾ? ಅಂತೂ ಚೆಫ್ ಆಗ್ಬೇಕು ಅಂತ ಡಿಸೈಡ್ ಮಾಡಿದೀರಾ? ಆಗ್ಲೇಬೇಕು. ನಮ್ಮ ಕಾರ್ಯಕ್ರಮಕ್ಕೆ ನೀವು ಬಂದಿದ್ದೀರಾ. ಏನ್ ಮಾಡ್ತಾ ಇದ್ದೀರಾ ನೀವು? ಪನೀರ್ ಜಲ್ಫ್ರಜಿ ಕಲ್ಸಿದ್ರೆ ಅಡಿಗೆ ಅವ್ರು ಆಲ್ರೆಡಿ ಸ್ಟಾರ್ಟ್ ವರ್ಕಿಂಗ್ ಸರ್. ಮಾಡ್ತಾ ಚೆನ್ನಾಗಿ ಬರುತ್ತಾ? ಎಲ್ಲ ಬರುತ್ತೆ. ಯಾರು ಕಳ್ಸ್ಕೊಟ್ಟಿದ್ದೀವಿ? ಕೃಷ್ಣನ್ ಮೇಲ್ಕೋಟೆ. ಮದ್ವೆ ಆದ್ಮೇಲೆ ಸಿಕ್ಕಿಲ್ಲ ರೀ ನಮ್ಗೆ. ನಿಮ್ಮ ಹತ್ರನೂ ಬರ್ತಾ ಇಲ್ಲ, ನಮಗೂ ಸಿಗ್ತಾ ಇಲ್ಲ. ಮೊದ್ಲೆಲ್ಲ ನಮ್ಗೆ ಸಿಗ್ತಾನೆ ಇರೋರು, ಸಾರಿ ಆರಾಮಾಗಿರೋರು, ಫುಲ್ ಖುಷಿಯಾಗಿರೋರು. ಇವಾಗ ಎಲ್ಲಿ ಅಂದ್ರೆ ಸ್ವಲ್ಪ ಬಿಸಿ ಆಗ್ಬಿಟ್ಟಿದ್ದಾರೆ. ಬಿಸಿ ಇಲ್ಲ, ಟೈಟ್ ಆಗಿರುತ್ತೆ. ಓಕೆ ಪಾಪ, ಇಲ್ಲಿ ಹೊಸದಾಗಿ ಮದುವೆ ಆಗಿದ್ದಾರೆ, ಆರಾಮಾಗಿರಿ. ಕೃಷ್ಣ, ಮತ್ತೆ ಏನೇನು ಸಮಾಚಾರ?
ಯಾರೋ ಕಳ್ಸ್ಕೊಟ್ಟಿದ್ದೀರಾ ಫ್ರೆಂಡಾ ಚೆನ್ನಾಗಿ ಮಾಡ್ತಾರೆ ಅಡುಗೆ ಓಕೆ ಮಾಡಕ್ಕೆ ಏನೇನು ತಂದಿದ್ದೀರಾ ಪನ್ನೀರ್ ಜಾಲ್ ಫ್ರೈಸಿ ಬೇಕಾಗುವ ಸಾಮಗ್ರಿಗಳು ಪನ್ನೀರ್ ಈರುಳ್ಳಿ ಟೊಮ್ಯಾಟೊ ದಪ್ಪ ಮೆಣಸಿನಕಾಯಿ ನಿಂಬೆ ರಸ ಕಸೂರಿ ಮೇಥಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಟೊಮೆಟೊ ಪೇಸ್ಟ್ ಜೀರಿಗೆ ಅಚ್ಚ ಖಾರದ ಪುಡಿ ಧನಿಯಾ ಪುಡಿ ಜೀರಿಗೆ ಪುಡಿ ಆಮ್ಚೂರ್ ಪುಡಿ ಕಿಚನ್ ಕಿಂಗ್ ಮಸಾಲ ಉಪ್ಪು ಎಣ್ಣೆ ಇಷ್ಟಿದೆ ಸಾಕಾ ಸಾಕು ಸರ್. ಶುರು ಮಾಡೋಣ ಓಕೆ. ಏನು ಕೊಡ್ಲಿ ಮಾಡಕ್ಕೆ ಫಸ್ಟು ಇದನ್ನ ಡ್ರೈ ರೋಸ್ಟ್ ಮಾಡಬೇಕು. ಓಕೆ. ಕಸೂರಿ ಮೇಥಿನ ಅಂದರೆ ಫ್ಲೇವರ್ ಜಾಸ್ತಿ ತಗೊಳ್ಳಿ. ಸದ್ಯದಲ್ಲೇ ಶೆಫ್ ಆಗ್ತಾ ಇದ್ದೀರಾ ಗುರುಗಳ ಕೃಪೆ. ಆಗುತ್ತೆ ಗುರುಗಳ ಕೃಪೆ ಎಲ್ಲರ ಮೇಲೂ ಇದ್ದರೆ ಖಂಡಿತವಾಗ್ಲೂ ಆಗುತ್ತೆ ಹಾಕಿ ಇದು ಕಸ್ತೂರಿ ಮೇಥಿ ಅಲ್ಲ? ಕಸೂರಿ ಮೇಥಿ ಇದನ್ನ ಫಸ್ಟ್ ಚೆನ್ನಾಗಿ ಡ್ರೈ ಆಗಿ ಪೌಡರ್ ಮಾಡ್ಕೊಳ್ತಾ ಇದ್ದೀರಾ ಮಲ್ಲೇನು ಬೈಲಿಲ್ವಾ ಯಾಕೆ ಇದೆಲ್ಲ ಕೋರ್ಸ್ ಸೇರ್ತಿದ್ಯಾ ಈ ಕೋರ್ಸಲ್ಲಿ ಇರೋದೇ ಯೂಶಲಿ ಏನಂತ ಹೇಳಿದ್ರೆ ಯಾರು ಅವ್ರ ಮಕ್ಕಳನ್ನ ಪ್ರೀತಿಯಿಂದ ಕಳ್ಸ್ಕೊಡಲ್ಲ ಮೊನ್ನೆ ನಾವು ನೋಡಿದಾಗ ಗೊತ್ತಾಯ್ತು ತುಂಬಾ ಜನ ಮಕ್ಕಳು ಇದಕ್ಕೆ ಸೇರು ಅಂತ ಹೇಳಿದ್ರಂತ ಅವ್ರ ಪೇರೆಂಟ್ಸ್ ಅವರೆಲ್ಲ ಲಕ್ಕಿ. ಲಕ್ಕಿ ನಿಮ್ಮನ್ನೆಲ್ಲ ಬೈದ್ರಾ ಓದಿಲ್ಲ ಚೆನ್ನಾಗಿ ಬಂದು ಈ ಕೆಲಸಕ್ಕೆ ಸೇರ್ತಾ ಇದೆಯಾ ಅಂತೆಲ್ಲ ಬೈದ್ರಾ ಹಂಗೆಲ್ಲ ಇದ್ದಿಲ್ಲ ಅದೆಲ್ಲ ತುಂಬಾ ಕಡಿಮೆ ಆಗೋಯ್ತು ತುಂಬಾ ಜನ ಇದೇ ಫೀಲ್ಡಿಗೆ ಬರ್ತಾ ಇದ್ದಾರೆ ಹಾಕಿ ಇದು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀರಲ್ವಾ ಕಸ್ತೂರಿ ಮೇಥಿ ಓಕೆ ನೆಕ್ಸ್ಟು ಪನ್ನೀರ್ನ ಸ್ವಲ್ಪ ಶಾಲೋ ಫ್ರೈ ಆಗಬೇಕು. ಮಾಡಿ, ಇದೇ ಪ್ಯಾನ್ ಒಂದೇ ಪ್ಯಾನ್ ಆಲ್ ಇನ್ ಒನ್ ಎಣ್ಣೆ ಕೊಡ ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದ್ದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಪನ್ನೀರ್ ಹಾಕೋತಾ ಇದೀವಿ. ಎಸ್ ಸರ್ ಮೊನ್ನೆ ಫೇಸ್ಬುಕ್ಕಲ್ಲಿ ಯಾರೋ ನಿಮ್ಮ ಫೋಟೋಗೆ ಏನೋ ಕಮೆಂಟ್ ಹಾಕಿದ್ರು. ಏನಾಕಿದ್ರು ನಿಮ್ಮ ನಾಲ್ಗೆ ಕಂಡ್ರೆ ಅವ್ರಿಗೆ ಹೊಟ್ಟೆ ಕಿಚ್ಚಂತೆ. ಅಯ್ಯೋ ನಾಲ್ಗೆ ಬೇರೆಯವ್ರು ಕೊಡಕ್ಕಾಗಲ್ವಲ್ಲಪ್ಪ ಬೇರೆ ಏನೋ ಕೊಡ್ಬೋದ ತುಂಬಾ ಅದೃಷ್ಟ ಅಂತಂತೆ. ತುಂಬಾ ಜನಕ್ಕೆ ಕಣ್ಣು. ಹೌದಾ ಹೆಂಗೆ ಅಡುಗೆ ಮಾಡೋ ಐಡಿಯಾ ಮತ್ತೆ ನಿಮಗೆ ಸಣ್ಣ ವಯಸ್ಸು ಹುಡುಗರು ಈ ವಯಸ್ಸು ಹುಡುಗರಿಗೆಲ್ಲ ಅಡುಗೆ ಮಾಡೋ ಐಡಿಯಾ ಬರಲ್ಲ ಸ್ವಲ್ಪ ಡಿಫ್ರೆಂಟ್ ಅಲ್ವಾ ಏನೇನು ಕಲ್ತಿದ್ದೀರಾ ಮಾಡಕ್ಕೆ ನಾನ್ ವೆಜ್ ಎಲ್ಲ ಮಾಡ್ತೀರಾ ಮಾಡ್ತೀನಿ ಆದರೆ ತಿನ್ನಲ್ಲ. ತಿನ್ಬಿಟ್ಟು ಮಾಡಬೇಕು ನೀವೇನ್ರಿ ಹಿಂಗೆ ಹೇಳ್ತೀರಾ ಪೃಥ್ವಿ ಇಲ್ಲ ಜಾಸ್ತಿ ತಿನ್ನಲ್ಲ. ತಿಂತೀರಾ ಲೈಟಾಗಿ ಟೇಸ್ಟ್ ಮಾಡ್ತೀರಾ ಅಷ್ಟೇ. ನಿಮ್ಮ ಪ್ರೋಗ್ರಾಮ್ಗೂ ಬೇರೆಯವ್ರು ಯಾರೇ ಪ್ರೋಗ್ರಾಮ್ಗೂ ಡಿಫ್ರೆನ್ಸ್ ಇರುತ್ತೆ. ಇರುತ್ತಾ ಬೇರೆ ಪ್ರೋಗ್ರಾಮಲ್ಲೆಲ್ಲ ನೋಡಿದ್ದೀನಿ ತುಂಬ ಓಕೆ ಸುಮ್ಮನೆ ಸೀರಿಯಸ್ ಆಗಿ ಅಡುಗೆ ಮಾಡ್ತಾ ಇರ್ತಾರೆ. ಓಕೆ ಇಲ್ಲಿ ತರಲೆ ತಮಾಷೆ ಎಲ್ಲ ಇದೆಯಾ ಎಲ್ಲ ಇದೆ. ಓಕೆ ಕಾಲು ಎಳಿತೀರಾ ಕಿಚ್ಚಿಸ್ತೀರಾ. ಓಕೆ ಅದೇ ಹ್ಯಾಪಿಯಾಗಿ ಅಡುಗೆ ಮಾಡಿದ್ರೆ ಕಷ್ಟನೂ ಆಗಲ್ಲ. ಓಕೆ ಮಾಡೋರ್ಗೂ ಚೆನ್ನಾಗಿರುತ್ತೆ ನೆಕ್ಸ್ಟ್ ಕಡಾಯಿ ಇಟ್ಟು ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದ್ದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಪನ್ನೀರು ಜಲ್ ಫ್ರೈಸಿ ಪನ್ನೀರ್ನ ಉದ್ದ ಸ್ಲೈಸ್ ಮಾಡ್ಕೋಬಹುದು. ಓಕೆ ಬಟ್ ನೀವು ತರಕಾರಿ ಮಾತ್ರ ಉದ್ದ ಕಟ್ ಮಾಡ್ಕೊಂಡಿದ್ದೀನಿ. ಅದು ಕಾಟಿ ರೋಲ್ಸ್ ಅಂತಾರೆ, ವೆಸ್ಟ್ ಬೆಂಗಾಲ್ ಎಲ್ಲ ಕಾಟಿ ರೋಲ್ಸ್ ಮಾಡ್ತಾರೆ. ಆ ಕಾಟಿ ರೋಲ್ಸ್ಗಾದ್ರೆ ಉದ್ದ ಕಟ್ ಮಾಡ್ಕೊಂಡ್ಬಿಟ್ಟು ಅದ್ರಲ್ಲಿ ಫಿಲ್ಲಿಂಗ್ ಮಾಡ್ತಾರೆ. ಇದು ಚಪಾತಿ ನಾನ್ಗೆ ಎಲ್ಲ ಬೇಕಂತ ಈ ತರ ಮಾಡ್ಕೋಬಹುದು. ಹೌದು ಇದು ಗ್ರೇವಿ ಅಲ್ಲ, ಇದು ಗಟ್ಟಿ ಗ್ರೇವಿ ಆಗಲ್ಲ, ಸ್ವಲ್ಪ ಡ್ರೈ ಆಗಿರುತ್ತೆ. ಚಪಾತಿಗೆಲ್ಲ ತಿನ್ಕೋಬಹುದು. ಓಕೆ ಇದು ಫಸ್ಟ್ ಜೀರಿಗೆ ಹಾಕ್ತಾ ಇದ್ದೀನಿ. ಹಾಕಿ ಸರ್. ತುಂಬಾ ಜನ ಕ್ಯಾಟ್ರಸ್ ಫೇಮಸ್ ಆಗಿರೋರು 365 ದಿನ ಅಲ್ವಾ, ಅವ್ರು ಹೆಚ್ಚು ಕಡಿಮೆ ಒಂದು 600 ಪ್ರೋಗ್ರಾಮ್ಗಳನ್ನ ಒಪ್ಕೊಂಡಿರ್ತಾರೆ ಒಂದು ವರ್ಷಕ್ಕೆ. ಒಬ್ಬರಂತೂ ನಮಗೆ ಭಾಳ ಬೇಕಾದಂಥ ಫ್ರೆಂಡ್ ಒಬ್ಬರಿದ್ದಾರೆ ಇಲ್ಲಿ, ಅವರು ಗಾಂಧಿ ಬಜಾರ್ನಲ್ಲಿ ಅವ್ರದ್ದು ಕ್ಯಾಟ್ರಿಂಗ್ ಇದೆ. ಯಾವ್ದು ಹೇಳಿ ಹೇಳ್ತೀನಿ. ಅವರು ಒಂದು ತಿಂಗಳಿಗೆ ಹೆಚ್ಚು ಕಡಿಮೆ 12 ಲಕ್ಷ ಗ್ಯಾಸ್ ಬಿಲ್ನ ಕೊಡ್ತಾರೆ. ಬರೀ ಗ್ಯಾಸ್ ಬಿಲ್ ಮಾತ್ರ ಒಂದು ತಿಂಗಳಿಗೆ. ಅಂದ್ರೆ ಎಷ್ಟು ಟರ್ನ್ ಓವರ್ ಮಾಡಿರ್ಬೋದು, ಬೇರೆ ಎಲ್ಲ ಲೆಕ್ಕ ಇಲ್ಲ. ಬರೀ ಗ್ಯಾಸಿನ ಮಾತ್ರನೇ ಹೇಳ್ತಾರೆ. ಅದೇ ಬೇರೆ ಲೆಕ್ಕ ಇಲ್ಲ. ಆದ್ರಿಂದ ಈ ಬಿಸ್ನೆಸ್ ಕಡಿಮೆದಲ್ಲ, ದಿಸ್ ಇಸ್ ಹ್ಯೂಜ್. ಇದು ಗೊತ್ತಾಗ್ತಾ ಇಲ್ಲ ಅಷ್ಟೇ ಯಾರಿಗೂ. ಮದುವೆಗೆ 5 ಲಕ್ಷ 6 ಲಕ್ಷ 8 ಲಕ್ಷ 10 ಲಕ್ಷ ಎಲ್ಲ ಹೊಟ್ಟೋಯ್ತು. ಇವಾಗ ಎಷ್ಟು ಮದುವೆಗೆ ಊಟಕ್ಕೆ ಎಷ್ಟು ಖರ್ಚು ಬಂತು ಅಂದ್ರೆ 20 ಲಕ್ಷ 25 ಲಕ್ಷ 30 ಲಕ್ಷ 40 ಲಕ್ಷ ಆಯ್ತು ಅಂತ ಹೇಳ್ತಾರೆ. 40 ಲಕ್ಷ ಅವ್ರ ಮದುವೆಗೆ ಆಯ್ತು ಅಂದ್ರೆ ಒಂದ್ ವರ್ಷ ಹತ್ರ 20 ಮದುವೆ ಬಂದ್ರೆ ಎಷ್ಟಾಯ್ತು? 8 ಕೋಟಿ 10 ಕೋಟಿ ಆಯ್ತು. ಬರೀ 10 ಮದುವೆ 20 ಮದುವೆಗೆ ಟರ್ನ್ ಓವರ್. ಇದು ಸಣ್ಣ ಬಿಸ್ನೆಸ್ ಅಲ್ಲ, ಇದು ಹ್ಯೂಜ್ ಬಿಸ್ನೆಸ್. ಬಿಲ್ ಇಲ್ದೇ ಇರುವಂತ ಬಿಸ್ನೆಸ್, ಇದು ತಿನ್ನುವಂತ ಬಿಸ್ನೆಸ್. ಯಾವತ್ತು ಕಡಿಮೆ ಅಂತ ಯೋಚನೆ ಮಾಡಬೇಡಿ ಪೃಥ್ವಿ. ಈರುಳ್ಳಿ ಹಾಕ್ತಾ ಇದ್ದೀನಿ. ಎಸ್, ಈರುಳ್ಳಿ ಆಸ್ ಯೂಶುವಲ್ ಗೋಲ್ಡನ್ ಬ್ರೌನ್ ಆಗಲೇಬೇಕಾ? ಬ್ರೌನ್ ಆಗಲೇಬೇಕು. ಓಕೆ,
ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಎಸ್ ಬ್ರೌನ್ ಆಗೋಯ್ತು ಪೂರ್ತಿ ಬ್ರೌನ್ ಆಯ್ತು. ಈಗ ಕ್ಯಾಪ್ಸಿಕಮ್ ಇದರಲ್ಲೇ ಎಣ್ಣೆಲೆ ಕಟ್ ಮಾಡಿರೋ ಕ್ಯಾಪ್ಸಿಕಮ್ ಅಲ್ಲ ಇದು. ಈ ಪನ್ನೀರ್ ಜಾಲ್ ಫ್ರೈಗೆ ಉದ್ದುದ್ದಾನೆ ಕಟ್ ಮಾಡಿರ್ಬೇಕು ಎಲ್ಲ ತರಕಾರಿ. ಬಟ್ ಪನ್ನೀರ್ ಮಾತ್ರ ಹಿಂಗ ಪನ್ನೀರ್ ಅದೇ ಕಾಟಿ ರೋಲ್ಸ್ ಅಲ್ಲೆಲ್ಲ ಹಾಕ್ಬೇಕಾದ್ರೆ ಉದ್ದುದ ಇರಬೇಕು. ಇದು ಚಪಾತಿ ಗ್ರೇವಿ ತರ ಮಾಡಬೇಕು ಅಂದ್ರೆ ಹಿಂಗಿದ್ರೆ ಸಾಕಲ್ಲ. ಅಂತೂ ನಿಮ್ಮಮ್ಮ ನಿಂಗೆ ಟಿವಿ ನೋಡಿದ್ಮೇಲೆ ಬಹಳ ಖುಷಿ ಆಗ್ಬೋದು ಪೃಥ್ವಿ. ಖುಷಿ ಆಗ್ತಾರಾ ಬೈತಾರಾ? ಇಷ್ಟು ದಿನ ಬೈತಿದ್ರು, ಇವಾಗ ಸ್ವಲ್ಪ ಬೈಯಲ್ಲ. ಎಸ್, ನಾವೆಲ್ಲ ಮಾತಾಡಿರ್ತೀವಲ್ಲ, ಸಪೋರ್ಟ್ ಮಾಡಿರ್ತೀವಿ. ನಿಮ್ಮ ಹತ್ರ ಬಂದ್ಬಿಟ್ಟಿದೀವಿ. ಸರಿ ಬೈಯಲ್ಲ ಬಿಡ್ರಿ, ಪವರ್ಫುಲ್. ಖಂಡಿತ ಬೈಯಲ್ಲ ಬಿಡಿ. ಫಸ್ಟು ಧನಿಯಾ ಪೌಡ್ರ್. ಎಸ್, 2 ಸ್ಪೂನ್ ಮಾತ್ರ. ಆಯ್ತು. ನೆಕ್ಸ್ಟ್ ಜೀರಾ ಪೌಡರ್ ಹಾಕಿ. ಇದು 1 ಸ್ಪೂನ್ ಸಾಕು. ಓಕೆ. ಆಮ್ಚೂರ್ ಪೌಡ್ರು ಲಾಸ್ಟ್ ಅಲ್ಲಿ ಹಾಕೋಣ. ಆಮೇಲೆ ಇದು ಚಿಲ್ಲಿ ಪೌಡರ್ ಬೇಕಾ? ಸಾಕು. ಟೊಮೆಟೊ ಹಾಕೋಣ ಅಲ್ಲ? ಟೊಮೆಟೊ ಬೇರೆ ಪನ್ನೀರ್ ಗ್ರೇವಿಗೂ ಇದಕ್ಕೂ ಡಿಫ್ರೆನ್ಸ್ ಅಂದ್ರೆ ಇದರಲ್ಲಿ ಹುಳಿ ಜಾಸ್ತಿ, ಮತ್ತೆ ಈ ಕ್ಯಾಲರಿ ಕೌಂಟ್ ಮಾಡೋರೆಲ್ಲ ಇದನ್ನ ಪ್ರಿಫರ್ ಮಾಡ್ತಾರೆ. ಕಡಿಮೆ ಕ್ಯಾಲರೀಸ್, ಯಾಕಂದ್ರೆ ಇದರಲ್ಲಿ ಬೇರೆ ಗ್ರೇವಿ ತರ ನಾವು ಕ್ಯಾಶ್ಯೂ ಪೇಸ್ಟ್, ಕ್ರೀಮ್ ಅದೆಲ್ಲ ಯೂಸ್ ಮಾಡಲ್ಲ. ಇದರಲ್ಲಿ ಜಾಸ್ತಿ ಕಟ್ಟ ರಾ ಟ್ಯಾಂಜಿ. ಓಕೆ, ಫ್ರೈ ಆಗಿದೆ. ನೆಕ್ಸ್ಟ್ ಏನು ಹಾಕ್ಬೇಕು? ಪ್ಯೂರಿ. ಏನಬೇಕು? ಪ್ಯೂರಿ ಟೊಮೆಟೊ ಪ್ಯೂರಿ. ಸ್ಫೂರ್ತಿ ಹೇಳಪ್ಪ ಗುರು. ಎಸ್ ಸರ್, ಟೊಮೆಟೊ ಪ್ಯೂರಿ. ಓಕೆ, ಟೊಮೆಟೊ ಪ್ಯೂರಿನ ಹಾಕೊಳ್ತಾ ಇದ್ದಾರೆ. 2 ಟೊಮೆಟೊ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡಿ ಇಟ್ಕೊಂಡಿರೋಂಥದ್ದು. ಬಟ್ ಸಾಸ್ ಹಾಕಲ್ಲ? ಸಾಸ್ ಇಲ್ಲ, ಸಾಸ್ ಹಾಕಿದ್ರೆ ಒಟ್ಟಾಗುತ್ತೆ, ಟೇಸ್ಟೇ ಚೇಂಜ್ ಆಗ್ಬಿಡ್ತಿದೆ. ಅಡುಗೆ ಮಾಡಬೇಕಾದ್ರೆ ಅರ್ಜೆಂಟ್ ಇರಬಾರ್ದು. ಪೃಥ್ವಿ. ಎಸ್ ಸರ್. ಹಾಕೊಳ್ಳೋದಾ? ನೀರು ಹಾಕೊಂಡ್ಬಿಡೋಣ. ಹಾಕೊಳ್ಳಿ. ಎಸ್, ಫ್ರೈ ಮಾಡ್ಕೊಂಡು ಎಣ್ಣೆಲಿ ಫ್ರೈ ಮಾಡ್ಕೊಂಡಂಥ ಪನ್ನೀರು. ಓಕೆ. ಕಿಚನ್ ಕಿಂಗ್. ಓಕೆ, ಲಾಸ್ಟಲ್ಲಿ ಎವರೆಸ್ಟ್ ಕಿಚನ್ ಕಿಂಗಾ? ಓಕೆ. ಆಮ್ಚೂರ್ ಪೌಡರ್ ಹಾಕ್ಬಿಡಿ. ಆಮ್ಚೂರ್ ಪೌಡ್ರ್ ಸ್ವಲ್ಪ ಜಾಸ್ತಿನೇ. ಇನ್ನು ಸ್ವಲ್ಪ ಪುಡಿ ಮಾಡಿ ಚೆನ್ನಾಗಿರುತ್ತೆ ಮಗ. ಆಯ್ತಾ? ಡನ್. ನೀನು ಹಾಕೋದಿದ್ಯಾ? ಇಲ್ಲ. ಫಿನಿಶಾ? ಹಾಫ್ ಅಣ್ಣ. ಸರ್ವಿಂಗ್ ಬೌಲ್ಗೆ ಹಾಕೊಂಡ್ಬಿಡೋಣ. ಎಸ್. ಹಾಕಿ. ಸರ್, ಪನ್ನೀರ್ ಜಾಲ್ ಫ್ರೈ ರೆಡಿ. ಪೃಥ್ವಿಯವರು ಬೆಳಗಾವಿಯಿಂದ ಬಂದು ಇಲ್ಲಿ ಕಲಿತಾ ಇದ್ದಾರೆ. ಕಲ್ತಿದ್ದು ಮುಗಿತಾ ಇದೆ. ಮುಗಿದಾದ ತಕ್ಷಣ ಕೆಲಸ ಸಿಗಬೇಕು, ನಾನು ಶೆಫ್ ಆಗಬೇಕು, ಒಳ್ಳೆ ಹೋಟೆಲ್ಗೆ ಸೇರಬೇಕು ಅನ್ನೋ ಮಹತ್ವಾಕಾಂಕ್ಷೆ ಇಟ್ಕೊಂಡಿದ್ದಾರೆ. ಖಂಡಿತವಾಗ್ಲೂ ಅವ್ರ ಆಸೆ ನೆರವೇರಲಿ. ತುಂಬಾ ಅದ್ಭುತವಾಗಿ ಪನ್ನೀರ್ ಜಲ್ ಫ್ರೈಸಿನ ಮಾಡಿ ನಮ್ಮ ಕೈಲಿ ಕೊಟ್ಟಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಪನ್ನೀರ್ ಜಾಲ್ ಫ್ರೈಸಿ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಕಸೂರಿ ಮೇಥಿ ಹಾಕಿ ಹುರಿದು ತೆಗೆದಿಡಿ. ನಂತರ ಪ್ಯಾನ್ಗೆ ಎಣ್ಣೆ, ಪನ್ನೀರ್ ಹಾಕಿ ಹುರಿದು ತೆಗೆದಿಟ್ಟುಕೊಳ್ಳಿ. ಬಾಣಲಿಗೆ ಎಣ್ಣೆ, ಜೀರಿಗೆ, ಈರುಳ್ಳಿ ಹಾಕಿ ಕೆಂಪಗೆ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ದಪ್ಪ ಮೆಣಸಿನಕಾಯಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಅಚ್ಚ ಖಾರದ ಪುಡಿ, ಟೊಮೆಟೊ ಹಾಕಿ ಫ್ರೈ ಮಾಡಿ. ಟೊಮೆಟೊ ಪೇಸ್ಟ್, ಉಪ್ಪು, ಫ್ರೈ ಮಾಡಿದ ಪನ್ನೀರ್, ಕಿಚನ್ ಕಿಂಗ್ ಮಸಾಲ, ಆಮ್ಚೂರ್ ಪುಡಿ, ಕಸೂರಿ ಮೇಥಿ ಹಾಕಿ 2 ನಿಮಿಷ ಫ್ರೈ ಮಾಡಿದರೆ ಪನ್ನೀರ್ ಜಾಲ್ ಫ್ರೈಸಿ ರೆಡಿ ಟು ಟೇಸ್ಟ್. ಓಕೆ ಪೃಥ್ವಿ, ಟೇಸ್ಟ್ ಮಾಡೋಣ. ನೋಡಿ, ನೀವು ಕೊಡ್ತೀರೋ ಬಿಡ್ತೀರೋ, ನಾವಂತೂ ಪರೋಟ ರೆಡಿ ಮಾಡ್ಕೊಂಡಿದೀವಿ. ಟೇಸ್ಟ್ ಮಾಡುವ. ನಾನು ಕಾಟಿ ರೋಲ್ಸ್ ಅಂತ ಹೇಳಿದ್ನಲ್ಲ, ಇದು ವೆಸ್ಟ್ ಬೆಂಗಾಲ್ ಎಲ್ಲ ಮಾಡ್ತಾರೆ. ಹೌದು. ಇದೇ ಪರೋಟನ ಬಿಸಿ ಮಾಡಿಬಿಟ್ಟು ಅದರಲ್ಲಿ ಇದು ಫಿಲ್ ಮಾಡಿ, ರೌಂಡ್ ಮಾಡಿ, ಸಾಸ್ ಹಾಕಿ ಬಟರ್ ಪೇಪರ್ ರ್ಯಾಪ್ ಮಾಡಿ ಕೊಡ್ತಾರೆ. ಅದಕ್ಕೆ ನೀವು ಹೇಳಿದ್ರಿ ಅಂತಾನೆ ನಾನು ತಂದಿರೋದು ಪನ್ನೀರ್ ಜಲ್ ಫ್ರೈಸಿ. ಸೊ ನೀವು ಕಾಟಿ ರೋಲ್ಸ್ ಮಾಡ್ತಾ ಇದ್ದೀರಾ? ಕಾಟಿ ರೋಲ್ಸ್ ಮಾಡ್ತಲ್ಲ, ಕಾಟಿ ರೋಲ್ಸ್ ನ ನೆನೆಸ್ಕೊಂಡು ಇದನ್ನೇ ತಿನ್ಬೇಕು.
ನಿಮ್ಮಮ್ಮ ಅಂತೂ ಭಾಳ ಖುಷಿ ಆಗ್ತಾರೆ. ಪರವಾಗಿಲ್ಲ, ನಮ್ಮ ಮಗ ಮಾಡಿದ್ದು ಚೆನ್ನಾಗಿತ್ತ ಅಂತ. ತುಂಬ ಸಖತ್ತಾಗಿ ಮಾಡಿದ್ದಾನಮ್ಮ. ಬೈಬಡಿ ಮಗನಿಗೆ ಅವ್ನು ಯಾವ್ದು ಇಷ್ಟ ಅದೇ ಮಾಡಲಿ. ಯಾವ್ದು ಇಷ್ಟಪಟ್ಟು ಮಾಡ್ತಾರೋ ಅದರೊಳಗೆ ಸಾಧಿಸ್ಬೋದು. ಬೇಕಾದಷ್ಟು ಇದೆ ಸಾಧಿಸೋಕ್ಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಮಾಡಿದ್ದೀರಾ. ನಿಮಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬರಿಗೂ ಸಹ ಯುನಿಬಿಕ್ ಕುಕೀಸ್ ಅವರು ಗಿಫ್ಟ್ ಹ್ಯಾಂಪರ್ ಅನ್ನ ಕೊಡ್ತಾ ಇದ್ದಾರೆ. ಎಲ್ಲಾ ರೀತಿಯ ಕುಕೀಸ್ ಸಿಗುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಪೃಥ್ವಿ. ಆಲ್ ದಿ ಬೆಸ್ಟ್ ಅಮ್ಮ. ಕುಕೀಸ್ ಪಾರ್ಟ್ನರ್ ಯುನಿಬಿಕ್ ಕುಕೀಸ್ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಶ್ರೀಪಾದ ಹೆಗಡೆ ಅವ್ರನ್ನ ಕರೆಸಿ ಆರೋಗ್ಯದ ಅಡುಗೆ ಮಾಡಿಸ್ಕೋಣ. ಶ್ರೀಪಾದ ಹೆಗಡೆ ಅವ್ರಿಗೆ ನಮಸ್ಕಾರ. ಬನ್ನಿ ಸರ್. ಏನ್ ಸರ್ ಸೀರಿಯಸ್ ಆಗಿ ಬರ್ತಾ ಇದ್ದೀರಾ? ಇಷ್ಟೊಂದು ಸೀರಿಯಸ್? ನೋಡಿ, ಇವಾಗ ಚಳಿಗಾಲ, ಹೊರಗೆ ಬಿದ್ರೆ ಸೀನು, ಕೆಮ್ಮು, ನೆಗಡಿ ಎಲ್ಲ ಅವ್ರದೇ. ಹಾಗಾಗಿ ಬಹಳ ಸೀರಿಯಸ್. ನೀವೇ ಬೇಜಾರಾಗಿದ್ದೀರಾ? ನೋಡಿ, ರೋಗಿಗಳು ತೊಂದರೆ ಅನುಭವಿಸ್ತಾರೆ ಅಂತಂದ್ರೆ ವೈದ್ಯರಿಗೆ ಸಹಜವಾಗಿ ಬೇಜಾರಾಗುತ್ತೆ. ಖುಷಿ. ವೈದ್ಯರೆಲ್ಲ ಖುಷಿಯಲ್ಲಿದ್ರೆ ಅದು ಬೇರೆ ವೈದ್ಯರು. ಯಾರು ರೋಗ ಬರಲಿ ಅಂತ ಆಸೆ ಪಡೋದಿಲ್ಲ. ರೋಗ ಬಂದವರು ವೈದ್ಯರೆಲ್ಲ ಬರಲಿ ಅಂತ ಆಸೆ ಪಟ್ಟರೆ ಅದೊಂದು ಯೋಗ್ಯ ಹಂಗಂತೀರಾ? ಅದಾದ್ರೆ ಜನರೆಲ್ಲ ರೋಗ ಬಂದ್ಬಿಟ್ಟು ಅವರೆಲ್ಲ ನಮ್ಮ ಹತ್ರ ಬರ್ಲಿ ಅಂತಂದ್ರೆ ಅದು ಅಪರಾಧ ಆಗುತ್ತೆ. ಹಾಗಿಲ್ಲ, ಈಗ ಬಂದವರು ಇದಾರಲ್ವಾ. ಈಗ ಚಳಿಗಾಲದಲ್ಲಿ ಸಾಧಾರಣ ಕೆಮ್ಮು, ನೆಗಡಿ, ದಮ್ಮು, ಹೊಗೆ, ಧೂಳು. ಈಗ ಬೆಂಗಳೂರಿನಂತ ವಾತಾವರಣದಲ್ಲಿ ನಾವು ನೋಡ್ತೀವಿ, ಪೊಲ್ಯೂಷನ್ ತುಂಬಾನೇ ಇದೆ. ಹೌದು, ಏರ್ ಪೊಲ್ಯೂಷನ್ ಬೇರೆ ಬೇರೆ ಕಾರಣಗಳಿಂದ ಖಂಡಿತ ವಾತಾವರಣದ ಕಲುಷಿತತೆ ತುಂಬಾನೇ ಇದೆ. ಒಂದ್ ಸಾರಿ ನೀವು ಹೋಗಿ ಬಂದ್ರೆ ಸಾಧಾರಣ ನಮ್ಮಲ್ಲಿ ಒಂದು ಹೇಳೋದಿದೆ. ಈಗ ಮೆಜೆಸ್ಟಿಕ್ ಅಂತ ಏರಿಯಾದಲ್ಲಿ ಹೌದು ನಿಂತ್ಕೊಂಡು ಯಾವನೇ ಉಸಿರಾಡಿಸಿದ್ರೆ ಸಾಧಾರಣ 10 ಸಿಗರೇಟ್ ಅನ್ನ ಒಂದೇ ಸರಿ ಒಂದು ದಮ್ಮು ಎಳೆದ್ರೆ ಅವನಿಗೆ ಎಷ್ಟು ಪರಿಣಾಮ ಆಗುತ್ತೋ ಅಷ್ಟು ಪರಿಣಾಮ ನೀವು ಆ ತರ ಒಂದು ಸೆಂಟ್ರಲ್ ಏರಿಯಾದಲ್ಲಿ ನಿಂತ್ಕೊಂಡು ಶ್ವಾಸವನ್ನ ತಗೊಂಡ್ರೆ ಆ ಪರಿಣಾಮ ಆಗುತ್ತೆ ಅನ್ನೋದು ಸಂಶೋಧನೆಯಿಂದ ಕಂಡುಹಿಡಿದಿರುವಂತದ್ದು. ಇದು ಬಹಳ ಜನಕ್ಕೆ ಗೊತ್ತಿಲ್ಲ. ಅಂದ್ರೆ ವಾಹನಗಳಿಂದ ಉಗುಳುವಂತಹ ಒಂದು ಏನು ಕಲುಷಿತವಾದಂತಹ ಹೊಗೆ ಇದೆಯಲ್ಲ, ಅಷ್ಟು ಪ್ರಮಾಣದಲ್ಲಿ ಕೆಟ್ಟ ಪರಿಣಾಮವನ್ನು ಕೊಡುತ್ತೆ. ಇದು ಬಹಳ ಜನ ಗೊತ್ತಿಲ್ಲ. ನಾನು ಯಾಕದನ್ನ ಹೇಳ್ತಾ ಇದ್ದೀನಿ ನೋಡಿ, ಅದರಿಂದಾಗಿ ಬರುವಂತಹ ತೊಂದರೆಗೆ ಆಮೇಲೆ ಬರ್ತಾರೆ. ಮೊದಲು ನೆಗಡಿ, ಕೆಮ್ಮು ಅಂತ ಆರಂಭವಾಗಿದ್ದು ಆಮೇಲೆ ದಮ್ಮು ಶುರುವಾಗುತ್ತೆ, ಆಮೇಲೆ ಉಸಿರಾಟಕ್ಕೆ ತೊಂದರೆ ಆಗುತ್ತೆ, ಆಮೇಲೆ ಜೀವನ ಪರ್ಯಂತ ತೊಂದರೆಗಳು ಹಾಗೆ ಉಳ್ಕೊಂಡು ಇರುವಂತದ್ದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಇವತ್ತಿನ ಚಳಿಗಾಲದಲ್ಲಿ ಅದರಿಂದ ದೂರ ಇರಬೇಕು, ಒಂದು ಮೊದಲನೇದು. ಎರಡನೇದು, ಅಕಸ್ಮಾತ್ ಆಗೋದೇ ಇಲ್ಲ ಅಂದ್ರೆ ಅದಕ್ಕೆ ಅವರು ಮೈ ಒಡ್ಕೊಳ್ಳೇಬೇಕಾಗುತ್ತೆ, ಎಕ್ಸ್ಪೋಸ್ ಆಗ್ಲೇಬೇಕಾಗುತ್ತೆ ಅನಿವಾರ್ಯವಾಗಿ. ಎಷ್ಟೋ ಜನ ಮೆಜೆಸ್ಟಿಕಲ್ಲೇ ಕೆಲಸ ಮಾಡ್ತಾರೆ, ಕೆಲಸ ಮಾಡಲೇಬೇಕಾಗುತ್ತೆ ಅನಿವಾರ್ಯವಾಗಿ. ಎಸ್ಪೆಷಲಿ ನಮ್ಮ ಟ್ರಾಫಿಕ್ ಪೊಲೀಸ್ ಅವರು ಅನಿವಾರ್ಯ ಪಾಪ. ಹೌದೌದು, ಅವ್ರನ್ನೆಲ್ಲ ನೋಡಿದ್ರೆ ನಿಜವಾಗ್ಲೂ ಅವ್ರು ನಮಗೆ ನಮ್ಮ ಉಪಕಾರಕ್ಕಾಗಿರೋದು. ಅವರು ಅವ್ರ ಜೀವವನ್ನೇ ಅವ್ರು ಒತ್ತೆ ಇಟ್ಟು ನಮಗೆ ಅನುಕೂಲ ಮಾಡಿಕೊಡ್ತಾರೆ. ಆಮೇಲೆ ಅವ್ರಿಗೆ ಋಣಿಯಾಗಿರ್ಬೇಕು. ಹಾಗೆ ಈ ರೀತಿಯಾದಂತಹ ಒಂದು ಪೊಲ್ಯೂಷನ್ ಅಥವಾ ಇನ್ನೊಂದು ಸೇವನೆಯಾಗಿ ಈ ಚಳಿಗಾಲದ ವಾತಾವರಣದಿಂದಾಗಿ ಉಂಟಾಗುವಂತಹ ಉಸಿರಾಟದ ತೊಂದರೆ, ಕೆಮ್ಮು, ನೆಗಡಿ ಆಗುವಂಥದ್ದು, ಮೂಗು ಕಟ್ಕೊಳ್ಳೋದು, ಅದಕ್ಕೆ ಉಪಶಮನ ಆಗುವಂಥದ್ದು ಒಂದು ಈ ಸೀಸನ್ಗೆ ಒಂದು ಕೆಮ್ಮಿನ ಕಷಾಯ ಅಂತ ಇಟ್ಕೋಬಹುದು. ಕೆಮ್ಮಿನ ಕಷಾಯ? ಹೌದು, ಅದನ್ನ ನೋಡೋಣ. ನೋಡಿ, ಇವತ್ತು ನಾವು ಉಪಯೋಗಿಸೋ ಸಾಮಗ್ರಿ ಏನು ಅಂತಂದ್ರೆ ಜಾಕಾಯಿ ಕಷಾಯ. ಬೇಕಾಗುವ ಸಾಮಗ್ರಿಗಳು: ಜಾಕಾಯಿ, ಧನಿಯಾ, ಏಲಕ್ಕಿ, ಬೆಲ್ಲ, ಜೀರಿಗೆ. ಇದನ್ನ ಸ್ವಲ್ಪ ಮೊದಲು ನಾವು ಬಿಸಿ ಮಾಡಿ ಹುರ್ಕೋಬೇಕು. ಈಗ ಸ್ವಲ್ಪ ಒಂದು ಅರ್ಧ ಚಮಚ ತುಪ್ಪ ಹಾಕಿ ಹುರಿಬಹುದು, ಹಾಗೆ ಕೂಡ ಹುರ್ಕೋಬಹುದು. ಹಾಗೆ ಹುರ್ಕೊಂಡ್ರೆ ಸ್ವಲ್ಪ, ಕೆಲವರಿಗೆ ತುಪ್ಪ ಹಾಕಿ ಹುರಿದ್ರೆ ಅದ್ರ ಆ ರುಚಿ ಬೇರೆ ಆಗುತ್ತೆ, ಮತ್ತೆ ಔಷಧಿ ಗುಣವೂ ಬೇರೆ ಆಗುತ್ತೆ. ಕೆಲವರು ತುಪ್ಪ ಹಾಕದೇನೆ ಹಾಗೇನೆ ಮಾಡ್ಕೋಬಹುದು. ಸಾಧಾರಣ ಒಂದು ಕಪ್ಪು ಅಥವಾ ಒಂದು ಲೋಟದ ಅಳತೆಗೆ ಪ್ರಮಾಣಕ್ಕೆ ನಾವು ಮಾಡೋಣ. ಇವಾಗ ಒಂದು ಚಿಟಿಕೆ ಅಷ್ಟು ಜಾಯಿಕಾಯಿ ಸಾಕಾಗುತ್ತೆ, ಬಹಳ ಬೇಕಾಗಲ್ಲ. ಅಥವಾ ಒಂದು ಅರ್ಧ ಅಂತ ಹೇಳ್ಬೋದು. ಚಚ್ಕೊಳ್ಳಿ ಅದರೊಳಗೆ ಒಂದು ಸರಿ ಕುಟಿ. ಒಂದು 3 ರಿಂದ 4 ಏಲಕ್ಕಿ ಹಾಗೆ ಹಿಡಿಯಾಗಿ ಆಮೇಲೆ ಮತ್ತೆ ನಾವು ಅದನ್ನ ಪುಡಿ ಮಾಡಬೇಕು. ಅದನ್ನ ಆಯ್ತು, ಹಾಕಿದೀವಿ, ಸ್ವಲ್ಪ ಬಿಸಿ ಹಾಕಿ, ಮತ್ತೆ 1 ಚಮಚದ ಆಗುವಷ್ಟು ಜೀರಿಗೆ ಪುಡಿ ಕೂಡ ಹಾಕೋಬಹುದು. ಜೀರಿಗೆ ಪುಡಿ ಹಾಕೋದಾದ್ರೆ ಆಮೇಲೆ ಹಾಕಿದ್ರು ನಡೆಯುತ್ತೆ. ಆದ್ರೆ ಇಡೀ ಜೀರಿಗೆಯನ್ನು ಉಪಯೋಗಿಸಿದ್ರೆ ಒಳ್ಳೇದು. ನೋಡಿ, ಇದೊಂದು ಅಡುಗೆ ಮನೆ ಶಿಸ್ತು, ಅದು ಕೂಡ ಕಲಿಬೇಕು. ಪಾತ್ರದ ಮುಚ್ಚಳವನ್ನು ಯಾವ್ದನ್ನೇ ತೆಗಿತೀವಲ್ಲ ಹಾಗಾಗಿ ಇಡ್ತಾರೆ. ಅದು ಬೇರೆ ವಸ್ತು ಹಾರ್ಬರೋದಕ್ಕೆ ಅವಕಾಶ ಆಗುತ್ತೆ, ರೋಗಾಣುಗಳನ್ನು ಹರಡೋದಕ್ಕೆ ಅವಕಾಶ ಆಗುತ್ತೆ. ಅದಕ್ಕೆ ಯಾವ ಪಾತ್ರದ ಮುಚ್ಚಳ ತೆಗಿತೀವಲ್ಲ ಹಾಗಿಂದಾಗ ಅದನ್ನ ಮುಚ್ಚಿಡ್ಬೇಕು. ಆಮೇಲೆ ಅಡಿಗೆ ಮಾಡಿದಂತ ಪಾತ್ರೆಗಳು ಎಲ್ಲಿ ಇಡುತ್ತೋ ಅಲ್ಲೇ ಇಡಬೇಕು. ನೋಡಿ, ಇದನ್ನ ಉಪಯೋಗಿಸಿದ್ವಿ, ಮತ್ತೆ ಯಥಾಸ್ಥಾನಕ್ಕೆ ಅದನ್ನ ಈಗ ನೋಡಿ, ಸಾಕು ಹೊರದಿ ಸಾಕು. ಹೌದು, ಈಗ ಇದನ್ನ ಮಿಕ್ಸರ್ಗೆ ಹಾಕಿ ಚೆನ್ನಾಗಿ ಹುಡಿ ಆಗ್ಬೇಕು. ಅದು ಹಾಗೆ ಅರ್ಧ ಕೂಡ ಹುಡಿ ಮಾಡ್ಬೋದು. ಹಾಕಿ ನೀರಲ್ಲಿ ಕುದಿಸ್ಬೇಕಾಗ್ತದ? ಹೌದು, ನೀರು ಇಟ್ಕೊಳ್ಳೋಣ. ನೀರು ಅಷ್ಟೊತ್ತಿಗೆ ಕುದಿಯೋಕೆ ಶುರುವಾಗಿ
ಸಾಕ ನೀರು? ಸಾಕಾಗುತ್ತೆ. ನೀರು ಕುದೀತಾ ಇರಲಿ. ನಾವು ಹುರ್ಕೊಂಡಿದ್ದಂತ ಧನಿಯಾ ಮತ್ತೆ ಜಾಕಾಯಿ ಏಲಕ್ಕಿಯನ್ನ ಪುಡಿ ಮಾಡ್ಕೋಬೇಕೀಗ. ಹೌದು. ಕ್ಲಾಸ್ ಆಗಿ ತಯಾರಾಗಿದೆ. ಓಕೆ. ನೀರು ಸ್ವಲ್ಪ ಕುದಿಲಿಕ್ಕೆ ಶುರುವಾಗ್ಲಿ, ಅವಾಗ ಹಾಕೋಣ ಅದನ್ನ. ಅಂದ್ರೆ ಉಸಿರಾಟದ ತೊಂದರೆ ಇರೋರು ಇದನ್ನ ಮಾಡ್ಕೊಂಡು ಕುಡಿದ್ರೆ ಉಸಿರಾಟ ನಿರಾಳವಾಗಿರುತ್ತೆ. ಹೌದು. ಕೆಮ್ಮು ಸ್ವಲ್ಪ ಕಡಿಮೆ ಆಗುತ್ತೆ, ಕಫವನ್ನ ಹೊರಗೆ ತಗೊಂಡ್ಬರುತ್ತೆ. ಓಕೆ. ನೆಗಡಿ ಉಪಶಮನ ಆಗುತ್ತೆ. ಓಕೆ. ಇವೆಲ್ಲ ಮನೇಲೇ ಇದ್ರೂ ಯಾರು ಇದ್ರ ಬಗ್ಗೆ ಅಷ್ಟಾಗಿ ಕಾಳಜಿ, ಮಾತ್ರೆ ಮೆಡಿಕಲ್ ಶಾಪ್ ಹೋಗೋದು, ಮಾತ್ರೆ ತಗೊಳ್ಳೋದು, ನುಂಗ್ಕೊಂಡ್ಬಿಡೋದು, ಅದು ಒಂಥರ ಅಭ್ಯಾಸ ಆಗ್ಬಿಟ್ಟಿದೆ ನೋಡಿ. ಈಗ ಮೊದಲೆಲ್ಲ ಎಲ್ಲಿತ್ತು? ಹಾಗಿದ್ರೆ ಜನಗಳೇನೋ ಬೆಂಗಳೂರಿನಲ್ಲಿ ಪರವಾಗಿಲ್ಲ, ಸಿಟಿಗಳಲ್ಲಿ ಮೆಡಿಕಲ್ ಶಾಪ್ ಹತ್ರವಾಗಿ ಸಿಗುತ್ತೆ. ಹಳ್ಳಿಗಳ ಕಡೆ, ಊರುಗಳ ಕಡೆ ಎಲ್ಲ ಏನ್ ಮಾಡ್ತಾರೆ? ಅಲ್ಲ, ಈಗ ಮೊದಲೆಲ್ಲ ಹಾಗಿದ್ರೆ ಏನ್ ಮಾಡ್ತಿದ್ರು? ಜನರೆಲ್ಲ ಆರೋಗ್ಯವಾಗಿರ್ಲಿಲ್ವಾ? ಬಹುಶಃ ನನಗನ್ಸಿದ ಮಟ್ಟಿಗೆ ನಮ್ಗಿಂತ ಆರೋಗ್ಯವಾಗಿದ್ರು. ಖಂಡಿತ. ಅದು ಬಹಳ ಜನಕ್ಕೆ ಅದ್ರ ಕಲ್ಪನೆ ಇಲ್ಲ. ಮತ್ತೆ ಇನ್ನೊಂದು ಮುರಳಿ ಅವರೇ, ಒಗ್ಗರಣೆ ಡಬ್ಬಿ ಮುಖಾಂತರ ನಾನು ಹೇಳೋದೇನು ಅಂದ್ರೆ, ದುಡ್ಡಿರ್ಬೋದು, ದುಡ್ಡಿಂದ ಆರೋಗ್ಯವನ್ನ ನಾವು ಖರೀದಿ ಮಾಡ್ಲಿಕ್ಕೆ ಆಗಲ್ಲ. ಮೆಡಿಸಿನ್ ಖರೀದಿ ಮಾಡಬಹುದು, ಆರೋಗ್ಯ ಖರೀದಿ ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ಇರುವಂತಹ ಶರೀರ ಸೌಖ್ಯವನ್ನ ಕಾಪಾಡ್ಕೊಂಡು ಹೋಗ್ಬೇಕು, ಅದು ಬಹಳ ಮುಖ್ಯ. ಈಗ ನಾವು ಆರೋಗ್ಯವಾಗಿದ್ರೆ ಆಯುಷ್ಯನು ಎಷ್ಟು ವರ್ಷ ಕೂಡ ಇರ್ಬೋದು. ಈಗ ಪುಡಿ ಮಾಡಿದನ್ನ ಕುದಿತಾ ಇದೆಯಲ್ಲ, ಹಾಕೋಣ. ಯಾವಾಗ ಕುಡಿಬಹುದು? ಬೆಳಗ್ಗೆನ, ರಾತ್ರಿನ, ಅಥವಾ ಯಾವಾಗ ಬೇಕಾದ್ರೂ ಕುಡಿಬಹುದು. ಯಾವಾಗ ಬೇಕಾದ್ರೂ ಕುಡಿಬಹುದು. ಯಾಕಂದ್ರೆ ಒಂಥರ ಸೂಪ್ ತರ. ಬೆಳಗ್ಗೆ ಎದ್ದಾಗ ಖಾಲಿ ಹೊಟ್ಟೆಲಿ ತಗೊಂಡ್ರೆ ಕಫಗಳು ಕಟ್ಟಿರುತ್ತೆ. ಅಂದ್ರೆ ಈ ಭಾಗದಲ್ಲಿ ಕೆಲವರಿಗೆ ಸೈನೋಸೈಟಿಸ್ ಅಂತಾರೆ. ಹೌದು. ಅಂದ್ರೆ ಈ ಮೂಗಿನ ಈ ಸೈನಸ್ ಕ್ಯಾವಿಟಿಗಳಲ್ಲಿ ಕಫ ಕಟ್ಕೊಂಡಿರುತ್ತೆ. ಅದನ್ನ ಅದು ಕರಗಿಸಿ ಹೊರಗೆ ತಗೊಂಬರುತ್ತೆ. ಗಂಟಲ್ ಕಟ್ಕೊಂಡಿರೋದನ್ನ ಹೊರಗೆ ತಗೊಂಬರುತ್ತೆ. ಅದೆಲ್ಲ ಗುಣಗಳಿರೋದು. ಹಾಗಾಗಿ ಬೆಳಗ್ಗೆ ಉಪಯೋಗಿಸಬಹುದು, ಮಧ್ಯಾಹ್ನನೂ ತಗೊಳ್ಬಹುದು, ಸಾಯಂಕಾಲನೂ ತಗೊಳ್ಬಹುದು. ಅಂದ್ರೆ ಲೋಟಗಟ್ಲೆ ಕುಡಿಯುವಂಥದ್ದಲ್ಲ ಇದು. 3-4 ಚಮಚ ಒಂದ್ಸರಿ ತಗೊಂಡ್ರೆ ಸಾಕಾಗ್ತದೆ. ಹಾಗೆ ಆ ಪ್ರಮಾಣದ ನೋಡಿ ಎಷ್ಟು ಚೆನ್ನಾಗಾಯ್ತು. ಸುಲಿದ್ದ ಮುಚ್ಚಿಟ್ರೆ ಒಳ್ಳೇದು. ಮುಚ್ಕೋಣ. 1 ಗ್ಲಾಸ್ ನೀರು ಅರ್ಧ ಗ್ಲಾಸ್ ನೀರಿಗೆ ಬರುವಷ್ಟು ಕುದಿದ್ರೆ ಒಳ್ಳೇದು. ಅರ್ಧ ಸಾಕಾಗುತ್ತೆ, ಕಾಲು ಭಾಗಕ್ಕೆ ಏನು ಬೇಕಾಗಿಲ್ಲ. ನೋಡಿ ಎಂತ ಪರಿಮಳ ಬರ್ತಾ ಇದೆ. ಈಗ ಆರಿಸಬಹುದು. ಏಲಕ್ಕಿದು ಸ್ಪೆಷಲ್. ಹೌದು ನೋಡಿ ಎಂತ ಘಮ ಘಮ ಪರಿಮಳ. ಈಗ ಇದಕ್ಕೆ ಬೆಲ್ಲ ಹಾಕೋಬಹುದು, ಹಾಕ್ಲೇಬೇಕು ಅಂತೇನಿಲ್ಲ. ಬೆಲ್ಲ ಅಥವಾ ಕೆಂಪು ಕಲ್ಸಕ್ಕರೆ ಯಾವ್ದು ಬೇಕಾದ್ರೂ ಹಾಕೋಬಹುದು. ಕಲ್ಸಕ್ಕರೆ ಹಾಕೊಂಡ್ರು ಒಳ್ಳೇದೇನೆ. ಅಲ್ಲ, ಹಾಕೋಬಹುದು, ಹಾಕ್ದೇನೂ ಕುಡಿಬಹುದು, ಹಾಕ್ದೇನೂ ತಗೋಬಹುದು. ಆದ್ರೆ ಬೆಲ್ಲ ಸೇರಿದಾಗ ಈ ಇದ್ರ ಜೊತೆನಲ್ಲಿ ಅದರ ಔಷಧಿ ಗುಣ ಬೇರೆನೆ ಆಗುತ್ತೆ. ಹಾಗಾಗಿ ಬೆಲ್ಲ ಚೆನ್ನಾಗಿರುತ್ತೆ, ಬಿಸಿ ಬಿಸಿನೇ ಕುಡಿಬೇಕು. ನೋಡಿ, ಒಂದು ಸೌಖ್ಯವಾದಂತ ಕೆಮ್ಮಿನ ಕಷಾಯ, ಉಸಿರಾಟದ ತೊಂದರೆ ಇರೋರಿಗೆ ಕಷಾಯ, ನೆಗಡಿ ಆಗಿರೋರಿಗೆ ಕಷಾಯ, ಶ್ವಾಸಕೋಶದ ತೊಂದರೆ ಇರೋರಿಗೆ ಕಷಾಯ. ಈ ಅದ್ಭುತವಾದ ಕಷಾಯನ ನಮ್ಮ ಡಾಕ್ಟ್ರು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ನಿಮ್ಮ ಆರೋಗ್ಯನ ಸುಧಾರಿಸ್ಕೊಳ್ಳಿ. ಜಾಕಾಯಿ ಕಷಾಯ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಧನಿಯಾ, ಜಾಕಾಯಿ, ಏಲಕ್ಕಿ, ಜೀರಿಗೆ ಹಾಕಿ ಹುರಿದು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡಿಕೊಳ್ಳಿ. ಇದನ್ನು ನೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ ಬೆಲ್ಲ ಸೇರಿಸಿದರೆ ಕೆಮ್ಮು, ನೆಗಡಿ, ಶೀತ ನಿವಾರಣೆಗೆ ಜಾಕಾಯಿ ಕಷಾಯ ಕುಡಿಯಲು ರೆಡಿ. ಕುಡಿದು ನೋಡ್ತೀವಿ ಈಗ. ಬೇರೆ ತರನೇ ಇದೆ. ಹೌದು ಅಲ್ಲ? ಆಹಾ ನೋಡಿ, ಒಂದು ಸಿಪ್ ಒಳಗೋದ ತಕ್ಷಣ ಆ ಗಂಟೆಲ್ಲ ಒಂದ್ ಸ್ವಲ್ಪ ಕ್ಲಿಯರ್ ಆಯ್ತಲ್ವಾ? ಎಸ್ ನೋಡಿ. ಮತ್ತೆ ಅದರ ರುಚಿ ಬೇರೆ, ಅದರ ಪರಿಮಳ ಬೇರೆ, ಹೌದು, ಅದರ ಗುಣಗಳು ಬೇರೆ. ಈಗ ನೋಡ್ಲಿಕ್ಕೆ ನಮ್ಗೆ ಒಂದೇ ತೀರ ಸಾಮಗ್ರಿಗಳು ಕಂಡರೂ ಹೌದು, ಅದನ್ನ ಮಾಡುವಂತ ಕ್ರಮದಲ್ಲಿ ಅದರ ಗುಣಗಳು ವ್ಯತ್ಯಾಸ ಆಗುತ್ತೆ. ಚೆನ್ನಾಗಿದೆ. ಬಹಳ ಜನಕ್ಕೆ ಏನು ಅನ್ಸುತ್ತೆ, ಅದನ್ನೇ ಧನಿ ಹಾಕಿದ್ರು, ಅದೇ ಲವಂಗ ಹಾಕಿದ್ರು, ಅದೇ ಏಲಕ್ಕಿ ಹಾಕಿದ್ರು ಅನ್ಸುತ್ತೆ. ಆದ್ರೆ ಮಾಡುವಂತ ಪ್ರಮಾಣ, ಮಾಡುವಂತ ರೀತಿ, ಆ ಕ್ರಮ ಬೇರೆ ಬೇರೆ ಆದಾಗ ಅವರ ಔಷಧಿ ಗುಣಗಳು ಬೇರೆ ಬೇರೆ ಆಗುತ್ತೆ. ಓಕೆ, ಅದ್ಭುತವಾಗಿರುವಂತ ಕಷಾಯವನ್ನ ಮಾಡಿ ಕೊಟ್ಟಿದ್ದಾರೆ ನಮ್ಮ ಶ್ರೀಪಾದ ಹೆಗ್ಡೆ ಅವರು. ಅವ್ರಿಗೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಅದ್ಭುತವಾದಂಥ, ನಮಗೆ ಆರೋಗ್ಯಕರವಾದಂಥ ಈ ಎಲ್ಲ ಗುಣಗಳಿರ್ತಕ್ಕಂಥ ಒಗ್ಗರಣೆ ಡಬ್ಬಿಲಿ ಸಿಗುವಂಥ ಪದಾರ್ಥಗಳಲ್ಲಿ ಉಪಯೋಗಿಸಿ ಆರೋಗ್ಯನ ವೃದ್ಧಿಸ್ಕೋಬಹುದು ಅಂತ ಹೇಳ್ಕೊಟ್ಟಿದ್ದಾರೆ. ಅವ್ರಿಗೆ ನಮ್ಮ ಯೂನಿಬಿಕ್ ಕುಕೀಸ್ ಅವರು ಯೂನಿಬಿಕ್ ಸೆಲೆಬ್ರೇಷನ್ ಕುಕೀಸ್ ಅನ್ನ ಕೊಡ್ತಾ ಇದ್ದಾರೆ. ನಿಮಗೆ, ನಿಮ್ಮ ಶ್ರೀಮತಿಯವರಿಗೆಲ್ಲ ಕೊಡಿ. ಎಲ್ಲ ರೀತಿಯ ಕುಕೀಸ್ ಇದೆ ಒಳಗಡೆ. ಒಂದ್ಸರಿ ಟೇಸ್ಟ್ ಮಾಡಿ ಆರೋಗ್ಯ ವೃದ್ಧಿಸ್ಕೊಳ್ಳಿ.
ಥ್ಯಾಂಕ್ ಯು ಮುರಳಿ ಅವರೇ. ಥ್ಯಾಂಕ್ ಯು. ನಮ್ಮ ಇವತ್ತಿನ ಫಟಾಫಟ್ ಅಂತ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಫಟಾಫಟ್ ಅಂತ ಮಾಡ್ಕೊಡ್ಬೇಕ್ರಿ ಮುರಳಿ. 5 ನಿಮಿಷ ಕುತ್ಕೊಂಡ ತಕ್ಷಣ ರೆಡಿ ಆಗ್ಬೇಕು, ರುಚಿಯಾಗಿರ್ಬೇಕು, 5 ಸ್ಟಾರ್ ಹೋಟೆಲ್ ಸಿಗೋ ತರನೇ ಇರ್ಬೇಕು, ಅದ್ರ ಮಜಾ ನೋಡ್ಬೇಕು ಅಂತ ಹೇಳ್ತಾ ಇದಾರೆ ಪ್ರಕಾಶ್ ಅವರು. ಅವ್ರನ್ನೇ ಕರ್ಸಿದ್ವಿ. ಪ್ರಕಾಶ್ ಅವ್ರು ಬನ್ನಿಪ್ಪ. ಫಟಾಫಟ್ ರೌಂಡ್ ಏನ್ ಮಾಡ್ತಾ ಇದ್ದೀರಾ ಪ್ರಕಾಶ್ ಅವ್ರು? ನಮಸ್ಕಾರ. ನಮಸ್ಕಾರ ಸರ್. ಏನ್ ಫುಲ್ಲು ನಗೆ ಮುಖದ ಪ್ರಕಾಶ್ ಅವ್ರು ನೀವು? ಹೌದು ಸರ್, ಯಾವಾಗ ನಗೆ ಮುಖನೇ. ಓಕೆ, ಏನ್ ಮಾಡ್ತಾ ಇದ್ದೀರಾ ಇವತ್ತು ನೀವು? ರಾಗಿ ಪಕೋಡ ಮಾಡಿ. ಇದೆಲ್ಲ ಸರಿ ಹೋಗಲ್ಲ, ಹೊಟ್ಟೋಗ್ಬಿಡ್ತೀನಿ ಅಷ್ಟೇ ನಾನು. ಇಲ್ಲ ಇಲ್ಲ, ನಾವು ರಾಗಿ ಪಕೋಡ ಹೊಸ ಎಲ್ಲ ಪಕೋಡ ತಿಂದೀವಿ, ರಾಗಿ ಪಕೋಡ ಬೇಕಿತ್ತಾ? ಮಾಡಿ ನೋಡೋಣ ಅಂತ ಟ್ರೈ ಮಾಡೋಣ ಅಂತ. ಚೆನ್ನಾಗಿರುತ್ತಾ? ಚೆನ್ನಾಗಿರುತ್ತೆ, ಚೆನ್ನಾಗಿರುತ್ತೆ. ಓಕೆ, ಏನ್ ರಾಗಿ ಮುದ್ದೆನೇ ತಿನ್ನೋದು, ರಾಗಿ ರೊಟ್ಟಿನೇ ತಿನ್ನೋದು, ರಾಗಿ ಅಂಬಿನೇ ಕುಡಿಯೋದು ಬೇಡವೇ ಬೇಡ, ರಾಗಿ ಪಕೋಡ ಮಾಡೋಣ ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದಾರೆ. ಓಕೆ, ಏನೇನ್ ತಂದಿದ್ದೀರಾ ರಾಗಿ ಪಕೋಡ ಮಾಡಕ್? ರಾಗಿ ಹಿಟ್ಟಿನ ಪಕೋಡ ಬೇಕಾಗುವ ಸಾಮಗ್ರಿಗಳು: ರಾಗಿ ಹಿಟ್ಟು, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಈರುಳ್ಳಿ, ಹಸಿ ಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ರಾಗಿ ಹಿಟ್ಟು, ಮೂರು ಹಿಟ್ಟು ತಂದಿದ್ದೀರಾ ಹೌದು. ಪಕೋಡ ಮಾಡ್ಕೊಳಕ್ಕೆ. ಇವಾಗ ಏನ್ ಕೊಡಿ ನಿಮ್ಗೆ ನಾನು? ಇವಾಗ ಮಿಕ್ಸಿಂಗ್ ಬೌಲ್ ಕೊಡಿ, ತಗೊಳ್ಳಿ. ಹಾಕಿ. ಎಣ್ಣೆ ಇಟ್ಬಿಡೋಣ ಸೌತ್ ಕಡೆ. ಎಣ್ಣೆ ಇಟ್ಬೋಣ? ಹೌದು. ಓಕೆ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಇದರ ಚೂರು ಎಣ್ಣೆ ಹಾಕಿ ಮಿಕ್ಸಿಂಗ್ಗೆ ಸಾಫ್ಟ್ ಬರ್ತದೆ. ಸಾಕಾ? ಸ್ವಲ್ಪ ಸಾಕು. ಏನಕ್ಕೋಸ್ಕರ ಆಯಿಲ್ ಹಾಕ್ತೀನಿ ಅಂದ್ರೆ ಹೇಳಿ. ಪಕೋಡ ಸ್ವಲ್ಪ ಸಾಫ್ಟ್ ಇರುತ್ತೆ, ಕ್ರಿಸ್ಪಿ ಅಂಡ್ ಸಾಫ್ಟ್. ಸ್ವಲ್ಪ ತಿನ್ನುವಾಗ ಕರಂ ಇರುತ್ತೆ, ಓಕೆ. ಸೆಂಟ್ರಲ್ ಮೆತ್ತಗಿರುತ್ತೆ, ಅದಕ್ಕೋಸ್ಕರ ಆಯಿಲ್ ಹಾಕಿ. ಓಕೆ ಪ್ರಕಾಶ್ ರಾವ್, ನೀವ್ ಹೆಂಗ್ ಹೇಳ್ತೀರಾ ಹಂಗೆ. ಏನಿದು? ಈರುಳ್ಳಿ ಹಾಕ್ತೀನಿ. ಓಕೆ. ಮತ್ತೆ ಇನ್ನೇನ್ ಪ್ರಕಾಶ್ ರಾವ್, ಹೆಂಗಿದೆ ಬಿಸ್ನೆಸ್ ಎಲ್ಲ? ಚೆನ್ನಾಗಿ ಬರ್ತಾ ಇದೆಯಾ ಬಿಸ್ನೆಸ್? ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಹೋಗ್ತಾ ಇದೆಯಾ? ತುಂಬಾ ಜನಕ್ಕೆ ಬಹಳ ಖುಷಿ ಆಗ್ಬಿಟ್ಟಿದೆ. ಫೋನ್ ನಂಬರ್ ಸಿಕ್ತು ಸರ್, ನಮಗೆ ಸಿಕ್ತು ಸರ್ ಅಂತ. ಹೌದು, ಅವ್ರ ನಿಮ್ ಜೊತೆ ಮಾತಾಡಿರೋ ಖುಷಿ ಅವ್ರಿಗೆ. ಸುಮಾರು ಜನ ನಂಬರ್ ಗೊತ್ತಿದೆ. ಗೊತ್ತಿದೆಯಲ್ಲ ಇವಾಗ? ಸುಮಾರು ಗೊತ್ತಿದೆ ನಂಬರ್. ಓಕೆ 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 ಹೇಳಿ. ಮತ್ತೆ ಏನ್ ಮಾಡ್ತಾ ಇದೀರಾ? ಎಣ್ಣೆ ಒಳಗೆ ಈರುಳ್ಳಿನ ಹಾಕಿದ್ದೀರಿ? ಈರುಳ್ಳಿ ಹಾಕಿದ್ದೀನಿ. ಆಮೇಲೆ ರಾಗಿ ಹಿಟ್ಟು ಹಾಕ್ತೀನಿ. ಹಾಕಿ. ರಾಗಿ ಹಿಟ್ಟು ಸ್ವಲ್ಪ ಜಾಸ್ತಿ ಹಾಕಿ. ಓಕೆ. ಕಲರ್ ಬರ್ಬೇಕಲ್ಲ, ಸ್ವಲ್ಪ ನಾವು ರೋಟಿ ತರ ಕಲರ್ ಬರ್ತದೆ, ಬ್ರೌನ್ ಆಗಿ. ಓಕೆ. ಸಾಕು ಕಲರ್. ರಾಗಿ ಹಿಟ್ಟು ಹಾಕಿ ಪಕೋಡ ಮಾಡೋದು? ಹೌದು. ಓಕೆ. ಇದು ಕಡಲೆ ಹಿಟ್ಟು? ಇಲ್ಲ, ಅಕ್ಕಿ ಹಿಟ್ಟು. ಇದು ಅಕ್ಕಿ ಹಿಟ್ಟು ಕ್ರಿಸ್ಪಿಯಾಗಿ ಬರಕ್ಕೋಸ್ಕರ? ಕ್ರಿಸ್ಪಿ ಆಗೋಸ್ಕರ 1 ಸ್ಪೂನ್ ಹಾಕ್ತೀನಿ. ಓಕೆ. ಕಡಲೆ ಹಿಟ್ಟು ಯಾಕೆ? ಕಡಲೆ ಹಿಟ್ಟು ಹಾಕ್ತೀನಿ. ಕಡಲೆ ಹಿಟ್ಟು ಬೈಂಡಿಂಗ್ ಏಜೆಂಟ್ ತರ ಟೈಟ್ ಆಗಿ ಇಟ್ಕೊಳಕ. ಓಕೆ. ಉದುರ್ತರ ಬಿಡುತ್ತೆ, ಇದು ಹಾಕಿದ್ರೆ ಸ್ವಲ್ಪ ಟೈಟ್ ಇಟ್ಕೊಂಡ್ಬಿಡುತ್ತೆ. ಡನ್. ಇದೆಷ್ಟು? 2 ಸ್ಪೂನ್? 2 ಸ್ಪೂನ್ ಹಾಕೋಣ. 1 ಸ್ಪೂನ್ ಅಕ್ಕಿ ಹಿಟ್ಟಿಗೆ 2 ಸ್ಪೂನು ಕಡಲೆ ಹಿಟ್ಟು, ಅದಕ್ಕೊಂದು ಅರ್ಧ ಕಪ್ ಅಷ್ಟು ರಾಗಿ ಹಿಟ್ಟು. ರಾಗಿ ಹಿಟ್ಟು, ಶುಂಠಿ ಹಾಕಿ ಸರ್. ಕಟ್ ಮಾಡಿ, ಬೆಳ್ಳುಳ್ಳಿ ಚಾಪ್. ನಿಮ್ಮ ಮರಾಠಿಸಲ್ಲಿ ನಾನ್ ವೆಜ್ ತುಂಬಾ ಚೆನ್ನಾಗಿ ಮಾಡ್ತಾರೆ. ಕೆಲವ್ರು ಮಾಡ್ತಾರೆ ಸರ್, ನಮ್ದು ಮಾಡಲ್ವಾ? ಸ್ವಲ್ಪ ಕಡಿಮೆನೆ ಮಾಡ್ತೀವಿ. ಬೇಡ ಬಿಡಿ, ಅಷ್ಟೇ ಇಲ್ಲ ಆ ಥರ. ಓಕೆ. ಸ್ವಲ್ಪ ಪುದೀನ ಸೊಪ್ಪು ಹಾಕಿ. ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಹಾ. ಹಸಿಮೆಣಸಿನ ಹಾಕ್ತೀನಿ. ಓ, ತುಂಬಾ ಸಣ್ಣಗೆ ಹಚ್ಚಿದೆ ನಾನು. ಇಲ್ಲ, ಪಕೋಡಕ್ಕೆ ಸರಿ ಆಗುತ್ತೆ ಬಿಡಿ. ಅಲ್ವಾ? ಹಿಂಗೆ ಇರಬೇಕು? ಹಿಂಗೆ ಇರಬೇಕು, ಏನಿಲ್ಲ. ಉಪ್ಪು. ಹಾ, ಉಪ್ಪು ಹಾಕಿ. ಕೈಯಲ್ಲಿ ಎಷ್ಟು ಹಾಕೊಳ್ಳಿ, ಪರವಾಗಿಲ್ಲ, ಸ್ಪೂನ್ ಇರಬೇಕು ಕೈಯೆಲ್ಲ. ಓಕೆ. ಇವಾಗ ನೀರು ಹಾಕ್ತೀನಿ ಸರ್. ಹಾಕಿ ಸರ್. ನೀರು ಜಾಸ್ತಿ ಆಗುತ್ತೆ, ನೋಡ್ಕೊಂಡು ಹಾಕಿ. ಓಕೆ. ಇವಾಗ ಮಿಕ್ಸ್ ಮಾಡ್ಕೊಳ್ಳಿ. ಮಾಡಿ 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 ಮಾಡಿ. ಫಸ್ಟ್ ಟೈಮು ರಾಗಿ ಹಿಟ್ಟನ್ನು ಹಾಕಿ ಪಕೋಡ ಮಾಡ್ತಾರೋ ಅಂತ ಈ ನಮ್ಮ ಪ್ರಕಾಶ್ ಅವರು ಅದ್ಭುತವಾಗಿರುವಂಥ ಪಕೋಡ ಮಾಡ್ತಾರೆ. ಪ್ರಯತ್ನ ಪಟ್ಟೆ ಬಿಟ್ಟಿದ್ದಾರೆ. ಅದು ಏನಾರ ಆಗ್ಬಿಡಿ ಸರ್, ರಾಗಿ ಹಿಟ್ಟಾಗಿ ಪಕೋಡ ಮಾಡಲೇಬಹುದು ಡಿಸೈಡ್ ಮಾಡ್ಬಿಟ್ಟಿದ್ದಾರೆ. ಡಿಸೈಡ್ ಮಾಡಿ ನಮ್ಮ ಮೇಲೆ ಪ್ರಯೋಗ ಮಾಡ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಗಟ್ಟಿಯಾಗಿ ಬಂತಲ್ಲ ಪ್ರಕಾಶ್? ಆಯ್ತಾಯ್ತು, ಗಟ್ಟಿ ಓಕೆ 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 ಓಕೆ. ಬಂದಿದೆ. ಎಣ್ಣೆನಾರು ಬೇಕಾ? ಸ್ವಲ್ಪ ಸಾಕಾ? ಸಾಕು. ಇದೇನು ಚೆನ್ನಾಗಿ ಮ್ಯಾಸ್ ಮಾಡ್ಕೋಬೇಕು, ಇಲ್ಲಾಂದ್ರೆ ಅಂಟ್ಕೊಳ್ಳಲ್ಲ ಇದು. ಅದಕ್ಕೋಸ್ಕರ ಚೆನ್ನಾಗಿ ಮ್ಯಾಸ್ ಮಾಡೋದು. ಚೂರು ಕಟ್ಲೆಟ್ ಒಂದು 10 ಸ್ಪೂನ್ ಹಾಕೊಳ್ಳಿ. ಹಾಕಿ ಹಾಕಿ. ಯಾಕಂದ್ರೆ ಉದುರು ಇದೆಯಲ್ಲ. ಓಕೆ. ಕಟ್ಲೆಟ್ ಗಟ್ಟಿಯಾಗಿರ್ಬೇಕು ಅಂತಾನಾ? ಗಟ್ಟಿಯಾಗಿರುತ್ತೆ. ವೆರಿ ಗುಡ್. ಇವಾಗ ಸರಿ ಇದೆ. ಸರಿ ಹೋಯ್ತಾ? ಸರಿ ಬಂತಾ? ಬಂತು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ 5 ಸ್ಟಾರ್ ಹೋಟೆಲ್ನ ಚೆಫ್ ಪ್ರಕಾಶ್ ರಾವ್ ಅವರು ರಾಗಿಯ ಪಕೋಡವನ್ನ ಮಾಡಿ ತೋರಿಸ್ತಾರೆ. ರಾಗಿ ಹಿಟ್ಟಿನ ಪಕೋಡ ಯೂಶಲಿ ಎಲ್ಲರೂ ಕಡಲೆ ಹಿಟ್ಟಲ್ಲಿ ಮಾಡ್ತಾರೆ, ಕೆಲವರು ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಕೊಳ್ತಾರೆ, ಮೈದಾನು ಹಾಕ್ತಾರೆ, ಕಾರ್ನ್ಫ್ಲವರ್ ಹಾಕ್ಬಿಡ್ತಾರೆ. ಆದ್ರೆ ರಾಗಿ ಹಿಟ್ಟು ಯಾರು ಹಾಕಿರಲ್ಲ. ರಾಗಿ ಹಿಟ್ಟಲ್ಲೂ ಪಕೋಡ ಮಾಡ್ಕೋಬಹುದು, ರುಚಿಯಾಗಿರುತ್ತೆ. ಜೊತೆಗೆ ಆರೋಗ್ಯ ಕೂಡ ವೃದ್ಧಿ ಆಗುತ್ತೆ ಅಂತ ಪ್ರಕಾಶ್ ಅವರು ತಿಳಿಸ್ಕೊಡ್ತಾ ಇದ್ದಾರೆ. ಓಕೆ. ಪ್ರಕಾಶ್ ಅವರು ಅದ್ಭುತವಾಗಿರುವಂತ ರಾಗಿ ಪಕೋಡವನ್ನ ಮಾಡಿ ನಮ್ಗೆ ತೋರಿಸ್ತಾ ಇದ್ದಾರೆ. ಆಯ್ತು. ಆಯ್ತಾ? ಆಯ್ತು, ತೆಗೆದು. ಓಕೆ, ತೆಗಿರಿ. ಎಸ್,
ತುಂಬಾ ಸಿಕ್ಕಾಪಟ್ಟೆ ಸಖತ್ತಾಗಿ ಮಾಡಿದ್ದಾರೆ. ಇದರೊಳಗೆ ಮೈನು ರಾಗಿ ಹಿಟ್ಟು, ಅದಕ್ಕೆ ಒಂದು 2-3 ಸ್ಪೂನಷ್ಟು ಅಕ್ಕಿ ಹಿಟ್ಟು, 1-2 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕಿ ಮಾಡಿರ್ತಕ್ಕಂಥದ್ದು. ರಾಗಿ ಪಕೋಡ ರೆಡಿ ಇದೆ ನೋಡಿ. ಥ್ಯಾಂಕ್ ಯು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಕಾಶ್ ಅವರು ಬಂದಿದ್ದಾರೆ. 5 ಸ್ಟಾರ್ ಹೋಟೆಲ್ನ ಚೆಫ್, ಸ್ವೀಟ್ಸ್ ಮತ್ತೆ ಚಾಟ್ಸ್ ಇನ್ಚಾರ್ಜ್ ಕೂಡ ಸುಮಾರು ವರ್ಷಗಳಿಂದ ಸ್ಟಾರ್ ಹೋಟೆಲ್ಗಳಿದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಅದ್ಭುತವಾದ ಪಕೋಡವನ್ನು ಮಾಡಿ ಕೊಟ್ಟಿದ್ದಾರೆ. ಇದು ರಾಗಿ ಹಿಟ್ಟಿನಿಂದ ಮಾಡಿರ್ತಕ್ಕಂಥ ಪಕೋಡ. ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ, ಬರ್ಕೊಳ್ಳಿ, ನಿಮ್ಮಲ್ಲಿ ರುಚಿಯಾಗಿ ಮಾಡ್ಕೊಂಡು ನೀವೇ ತಿನ್ಕೊಳ್ಳಿ. ರಾಗಿ ಹಿಟ್ಟಿನ ಪಕೋಡ ಮಾಡುವ ವಿಧಾನ: ಒಂದು ಬೌಲ್ಗೆ ಈರುಳ್ಳಿ, ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಶುಂಠಿ, ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಉಪ್ಪು, ನೀರು ಹಾಕಿ ಕಲಸಿ ಉಂಡೆಗಳನ್ನಾಗಿ ಮಾಡಿ ಪಕೋಡದಂತೆ ಕಾದ ಎಣ್ಣೆಯಲ್ಲಿ ಕರಿದರೆ ರಾಗಿ ಪಕೋಡ ಸವಿಯಲು ಸಿದ್ಧ. ಮಿಸ್ಟರ್ ಪ್ರಕಾಶ್ ರಾವ್, ಹೇಳಿ ಸರ್. ಟೇಸ್ಟ್ ಮಾಡುವ. ಮಾಡಿ ಸರ್. ಚೆನ್ನಾಗಿದೆಯಾ? ಚೆನ್ನಾಗಿದೆ. ಗ್ಯಾರಂಟಿನಾ? ತಿನ್ನೋಡಿ. ರಾಗಿ ಟೇಸ್ಟ್ ಬರುತ್ತಲ್ಲ, ರಾಗಿ ಟೇಸ್ಟ್ ಬರುತ್ತೆ. ಹೌದು, ಸಖತ್ತಾಗಿದೆ. ಹೌದು, ಟೇಸ್ಟ್ ರಾಗಿ ಹಿಟ್ಟಿನೇ ಬರುತ್ತೆ. ಚೆನ್ನಾಗಿದೆ ರೀ. ಹೌದು, ಫಸ್ಟ್ ಕ್ಲಾಸ್ ಆಗಿದೆ. ಟ್ರೈ ಮಾಡ್ಬೋದಾ ಮನೇಲಿ? ಓ, ಇವತ್ತೇ ಮಾಡ್ಕೊಳ್ತಾರೆ. ಹೌದಾ? ಇವತ್ತೇ ಅಲ್ಲ, ಈಗಲೇ. ಈಗಲೇ 5 ನಿಮಿಷ ಕಾರ್ಯಕ್ರಮ ಮುಗೀತೆ. 2:15 ಹೌದು, 100ಕ್ಕೆ ಪ್ರೋಗ್ರಾಮ್ ನೋಡಿರೋ 90 ಜನ ಮಂದಿ ರಾಗಿ ಹಿಟ್ಟಿನ ಪಕೋಡ ಮಾಡಿಲ್ಲ ಅಂತ ಕೇಳಿ. ಸರಿ. ಶುಂಠಿ ಹಾಕಿದ್ದೀರಲ್ಲ? ಹೌದು, ಶುಂಠಿ ಹಾಕಿದ್ದೀನಿ. ಶುಂಠಿ ಹಾಕಿದೆ. ಅದ್ಭುತ. ಹೌದು, ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಮಾಡಿದ್ದೀರಾ. ಓಕೆ ಸರ್. ಈ ಥರ ಹೊಸದೆಲ್ಲ ಕಲ್ತ್ಕೊಂಬನ್ನಿ. ಆಯ್ತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ. ಅಲ್ಲಿ ತನಕ